ದಿಲ್ ಹೃದಯ ಆರ್ಟ್ ಅಂತಾರಲ್ಲ ಅದಕ್ಕೆ ಕೈ ಹಾಕೊಂಡು ಪರ ಅಂತ ಕೇರ್ಕೊಂಡು ರಕ್ತ ಬರ್ದು ನಂದಿನಿ ಬರಲೇ ಇಲ್ಲ. ನಂದಿನಿ ಬಿಡಿ ಹಾಲು ಕೊಡು ನಂದಿನೂ ಬರಲಿಲ್ಲ. ನನಗೆ ಗೊತ್ತು ಈ ಟೈಮ್ ಅನ್ನೋದು ಪಕ್ಕಾ 420. ಅದನ್ನು ಮರಿಬೇಕು ಅಂತ 90 ಹಾಕೊಂಡು ಮನೆಗೆ ಬಂದರೆ ನಮ್ಮಪ್ಪ ಬಂದರು ಮಕ್ಕ ಕೊಡಿದ್ರು. ನನ್ನ ದಿಲ್ ನನ್ನ ಹೃದಯ ಹೇಳ್ತದೆ ನನ್ನ ನಂದಿನಿ ಇವತ್ತು ನಂಗೆ ಸಿಗ್ತಾಳಂತ. ನಂದಿನಿ ರೀ ನಂದಿನಿ, ನಾನು ಯಾರಂತ ನೆನಪಾಯ್ತಾ? ಇಲ್ವಲ್ಲ. ಶಿಟ್ ಅಬ್ಬಬ್ಬ, MG ರೋಡು, ಮೋರಿ, ವಾಚು, ಮಾಲು ನೆನಪಾಯ್ತಾ? ಓ ಪ್ರೀತಮ್, ಎಸ್ ನೀವೇನ್ರಿ? ಎಸ್. 1 ವರ್ಷದಿಂದ ಮೋರಿಲ್ ಬಿದ್ದವ್ರು ಸ್ನಾನನೇ ಮಾಡಿಲ್ಲ. ರೀ ನಂದಿನಿ, ಇದು ನನ್ನ ಒರಿಜಿನಲ್ ಕಲರ್ ರೀ. ಅದೊಂದು ವಿಷಯ ಗೊತ್ತಾ? ಏನು? ಕೊಳೆ ಅಂದ್ರೆ ಒಂಥರ ಲಕ್ಷ್ಮಿ ಇದ್ದಂಗೆ. ಡೈಲಿ ಸ್ನಾನ ಮಾಡಿದ್ರೆ ಲಕ್ಷ್ಮಿ ಹೋಗ್ಬಿಡ್ತಾಳೆ ನಮ್ಮ ಮಮ್ಮಿ ಹೇಳ್ತಿದ್ಲು. ಅದಕ್ಕೆ ನಾನು ವರ್ಷಕ್ಕೆ 2 ಸಲ ಮಾತ್ರ ಸ್ನಾನ ಮಾಡೋದು. 2 ಸಲ? ರೀ, ನೀವು ಸ್ನಾನ ಮಾಡದೆ ಗಬ್ಬಡ್ಕೊಂಡಿದ್ರೆ ಯಾರು ನಿಮ್ಮ ಹತ್ರ ಬರ್ತಾರೆ? ರೀ ಸ್ನಾನನೇ ಮಾಡಲ್ಲ ಅಂತ ಅಲ್ರಿ, ದೀಪಾವಳಿಗೆ ಮತ್ತೆ ಯುಗಾದಿಗೆ ಮಾಡ್ತೀನಿ ಸ್ನಾನ. ವರ್ಷದಲ್ಲಿ 2 ಸಲ? ಎಸ್. ಇಲ್ರಿ ಗೌರಿ ಹಬ್ಬಕ್ಕೂ ಮಾಡ್ತೀನಿ. ಓ, ವರ್ಷದಲ್ಲಿ 3 ಸಲ. ಅಲ್ಲ ರೀ ಪ್ರೀತಮ್, ಅವತ್ತೇನೋ ನೆಕ್ಸ್ಟ್ ಸರಿ ಸಿಕ್ಕರೆ ತಾಳಿ ಕಟ್ಬಿಡ್ತೀನಿ ಅಂತ ಹೇಳ್ದಂಗಿತ್ತು. ಈಗಲೂ ಸೇಮ್ ಡೈಲಾಗ್ ಹೇಳೋಣ ಅಂತಂದ್ರೆ, ಆದ್ರೆ ರಿಜಿಸ್ಟ್ರೇಷನ್ ಆಗಿರೋ ಗಾಡಿನ ಸಲಿಂದ ರಿಜಿಸ್ಟ್ರೇಷನ್ ಮಾಡಿಸೋದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇವತ್ತು ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀನಿ. ಸ್ನಾನ ಮಾಡ್ಕೊಂಡು ಬಂದಿದ್ದೀರಾ? ಸರಿ ಪ್ರೀತಮ್, ನಾನಿನ್ ಹೊರಡ್ತೀನಿ. ಟೈಮ್ ಆಗಿದೆ. ನಾನೀಗ ಬೇರೆಯವ್ರ ಸೊತ್ತು. ನಿನ್ ಜೊತೆ ಇಷ್ಟೊತ್ತವರೆಗೂ ಮಾತಾಡ್ತಾ ಇರೋದು ನೋಡಿದ್ರೆ ತಪ್ಪು ತಿಳ್ಕೊತಾರೆ. ನಂದಿನಿ ಅವರೇ, ಲೈಫಲ್ಲಂತೂ ಸಿಗ್ಲಿಲ್ಲ, ಅಟ್ಲೀಸ್ಟ್ ಶೋ ಅಲ್ಲಿ 1 ಅವರ್ ಆದ್ರೂ ನನ್ನ ಜೊತೆ ನಿಲ್ಬೋದಲ್ವಾ? ಒಂದೇ 1 ಅವರ್ ಮಾತ್ರ. ಆಮೇಲೆ 1 ಅವರ್ ಸಲಿಗೆಲೆ ಹಳೆ ವಿಷಯನೆಲ್ಲ ತೆಗಿಬಾರ್ದು. ರೀ ನಂದಿನಿ ಅವರೇ, ನಾನು ಒಂಥರ ಸಿಂಹ ಇದ್ದಂಗೆ. ಹಸು ಎಷ್ಟೇ ಹಸುವಾದ್ರು ಅಳಿಸಿದಕ್ಕೆಲ್ಲ ಬಾಯಿ ಹಾಕಲ್ಲ ಕಣ್ರಿ. ಅಷ್ಟೇ. ಓಕೆ, ಅದು ಆಕ್ಚುಲಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ. ಸರಿ, ನಾನ್ ಬೇರೆ ಏನು ಅನ್ಕೊಂಡೆ. ಸರಿ, ಸ್ಟಾರ್ಟ್ ಮಾಡಿ. ಬಡ್ಡಿ ಮಗ ದೇವದಾಸ ಹಳೆ ಹುಡುಗಿ ಸಿಕ್ಕಿದಾಳೆ, ಏನಾದ್ರೂ ವರ್ಕೌಟ್ ಆಗುತ್ತೆ ಅಂತ ನೋಡೋಣ. ಇನ್ನೊಂಚೂರು ಮೋಹೋ. ಓಕೆ, ಏನಂದ್ರಿ? ಅಂದ್ರೆ ಒಂಚೂರು ತಿಂಡಿ ಬೇಕಾ, ಹಾಲು ಕುಡಿತ್ಯಾ, ಊಟ ಬೇಕಾ ಕೇಳಿದೆ. ಓಕೆ, ನಿಮ್ಗೇನಾದ್ರೂ ಬೇಕಾ? ನನ್ಗೆ ಬೇಕಾಗಿರೋದು ಆಲ್ರೆಡಿ ಸಿಕ್ಕಿದೆ ಬಿಡಿ. ಕಾರ್ಯಕ್ರಮ ಶುರು ಮಾಡೋಣ. ಓಕೆ, ಇದು ಎಕ್ಸೋ, ಯಾರಿಗುಂಟು ಯಾರಿಗಿಲ್ವ, ಬರ್ಲಿ ಜನ ಚಪ್ಪಾಳೆ. ಪ್ರೀತಮ್, ಇಷ್ಟು ವರ್ಷ ಆಯ್ತು, ನನ್ನ ನೆನಪಲ್ಲೇ ಇದೆಯೋ ಅಥವಾ ಮದ್ವೆ ಮಕ್ಳು ಅಂತ ಏನಾದ್ರು ಮಾಡ್ಕೊಂಡಿದ್ಯೋ? ಈ ಹೃದಯದಲ್ಲಿ ಬರ್ದಿರೋದು ಒಂದ್ ಹೆಸರು, ಅದು ನೀವು ಮಾತ್ರ. ಅದನ್ನ ಬೇರೆ ಯಾರು ರೀಪ್ಲೇಸ್ ಮಾಡಕ್ಕೆ ದೇವದಾಸ್ ಮೇಲೆ ಹಣ ಕೇಳ್ತೀನಿ, ಆಗೋದಿಲ್ಲ. ಆದ್ರೂ ಎಷ್ಟು ದಿವಸ ಅಂತ ನನ್ನ ನೆನಪಲ್ಲೇ ಇರ್ತೀಯ? ನಿಂದು ಒಂದ್ ಜೀವನ ಅಂತ ಇರುತ್ತಲ್ವಾ? ಅಂದ್ರೆ ನೀನ್ ಹೇಳ್ತಿರೋದು ಏನೋ ಬೇರೆ ಹುಡುಗಿನ ತೋರಿಸಿ ನಂಗೆ ಮದ್ವೆ ಮಾಡಿಸ್ತಿ ಅಂತನಾ? ನಾನು ಅದಕ್ಕೆ ಕಾಯ್ತಿದ್ದೀನಿ. ಬೇಗ ಕರಿಯೇ. ಸಾರಿ ದೇವದಾಸ್. ಓಕೆ, ಸಾರಿ ನಂದಿನಿ. ಓಕೆ, ಸಾರಿ ದೇವದಾಸ್. ಈಗ ನನ್ನ ಫ್ರೆಂಡ್ಸು ಆಶಾ ಅಂತ ಮತ್ತೆ ಅವ್ರ ಜೊತೆ ಇನ್ನಿಬ್ರು ಫ್ರೆಂಡ್ಸ್ ಬರ್ತಾ ಇದ್ದಾರೆ. ನೋಡು, ನಿಂಗೆ ಇಷ್ಟ ಆದ್ರೆ ಮದ್ವೆ ಮಾಡ್ಕೊ. ಸರಿ, ಕರಿಯಮ್ಮ ಬೇಗ. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಆಶಾ ಅಂಡ್ ಫ್ಯಾಮಿಲಿ ಫ್ರಮ್ ಬೆಂಗಳೂರು. ಚಿಕ್ಕ ಪುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ, ಯಾಕಿಂಗೆ ಓಡ್ತೈತೋ? ಚಲು ಚಲು ಸ್ಮೈಲು, ಐಲು ಪೈಲು ಸ್ಟೈಲು, ಯಾಕಿಂಗೆ ಆಡ್ತೈತೋ? ಚಿಕ್ಕ ಪುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ, ಯಾಕಿಂಗೆ ಓಡ್ತೈತೋ? ಚಲು ಚಲು ಸ್ಮೈಲು, ಐಲು ಪೈಲು ಸ್ಟೈಲು, ಯಾಕಿಂಗೆ ಆಡ್ತೈತೋ? ನಂದಿನಿ ಅವರೇ, ಈ ಹಾಡು, ಈ ಡ್ಯಾನ್ಸು ಇವರೆಲ್ಲ ನೋಡ್ತಿದ್ರೆ ನಿಮ್ಮ ಎಂಗೇಜ್ಮೆಂಟ್ಗೆ ನಿಮ್ಮ ಪಕ್ಕದಲ್ಲಿ ನಾನು ಡ್ಯಾನ್ಸ್ ಮಾಡಿ ಹಾಡಾಡಿರೋದನ್ನ ಬರ್ತಿದೆ. ಯಾಕಂದ್ರೆ ಇದನ್ನ ನೋಡ್ತಿದ್ರೆ ಇದು ಹೊಗೆ ಅಂತ ನಂಗೆ ಅನಿಸ್ತಾ ಇದೆ. ಇಲ್ಲ ಪ್ರೀತಮ್, ಇವತ್ತಿನ ಲೈಫಲ್ಲಿ ಒಂದು ಹುಡುಗಿನ ತಂದು ಕೊಡ್ತೀನಿ. ಆ ನಂಬಿಕೆ ನನ್ಗಿದೆ. ಇದು ನಾನು ಪ್ರಮಾಣವಾಗ್ಲೂ ಹೇಳ್ತಿದ್ದೀನಿ. ನಂಗೂ ಇದೇ ಬೇಕಿತ್ತು, ಬೇಗ ಮಾತಾಡ್ಸಿ. ಹಾಯ್ ಆಶಾ. ಹಲೋ ಪ್ರೀತಮ್, ನಾ ಹೇಳಿದ್ನಲ್ಲ ನನ್ನ ಫ್ರೆಂಡು ಅಂತ.
ಇವಳೆ. ಹಲೋ, ಹಲೋ. ಆಶಾ, ನಿನ್ ಫ್ಯಾಮಿಲಿನ ನೀನೇ ಪರಿಚಯ ಮಾಡ್ಕೊಡೆ. ಇದು ಚೈತ್ರ ಅಂತ ನನ್ನ ಕೋ ಸಿಸ್ಟರ್, ಫಸ್ಟ್ ಕೋ Okay. ಸಿಸ್ಟರ್. ಅವ್ರು ಕವಿತಾ ಅಂತ ಸೆಕೆಂಡ್ ಕೋ ಸಿಸ್ಟರ್. ಏನ್ ಮಾಡ್ಕೊಂಡಿದ್ಯಾ ಆಶಾ ಇವಾಗ? ಅವಾಗ ನಾವಿಬ್ರು ಒಟ್ಟಿಗೆ ಡ್ಯಾನ್ಸ್ ಮಾಡ್ತಿದ್ವಿ ಕಣೋ. ಆಶಾ ಅವ್ರೆ, ಆಕ್ಚುಲಿ ನನಗೆ ಈ ಮಳೆ, ನಿಮ್ಮ ರೆಡ್ ಡ್ರೆಸ್ಸು ನೋಡ್ತಾ ಇದ್ರೆ ನನ್ನ ಜೀವನದಲ್ಲಿ ಹೊಸ ಮಳೆ ಸ್ಟಾರ್ಟ್ ಆಗುತ್ತಂತ ಏನೋ ಯೋಚನೆ ಆಗ್ತಾ ಬರ್ತಿದೆ. ತುಂಬಾ ಮಳೆ ಬರ್ಸ್ಕೋಬೇಡಿ, ಸ್ವಲ್ಪ ಇದ್ರೇನೆ ಎಲ್ಲದಕ್ಕೂ ಒಳ್ಳೇದು. ಹಂಗ ನೋಡೋಣ. ಸರಿ, ಅಲ್ಲೇ ಇದು ರಿಜೆಕ್ಟ್ ಆಗೋ ಚಾನ್ಸ್ ಇದೆ ಕಣೋ. ನೀವ್ ಯಾಕೆ ಅವಾಗಿಂದ ರಿಜೆಕ್ಟ್ ಅಂತ ಇವಾಗ್ಲಿಂದ ಟ್ರೈ ಮಾಡಿಲ್ಲ ರಿಜೆಕ್ಟ್ ಅಂತ ಹೇಳ್ತಾ ಇದ್ದೀರಾ? ಹಾಗಾದ್ರೆ ಟ್ರೈ ಮಾಡಿದ್ರೆ ಪಾಸ್ ಆಗುತ್ತಾ? ನೋಡೋಣ. ಹೌದು ಪ್ರೀತಮ್, ನೋಡೋಣ. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು. ನಿನ್ಗೆ ಮರಳಿ ಯತ್ನ ಮಾಡಿ ನಾ ಮೋರಿಗೆ ಬಿದ್ದು ಏನೆಲ್ಲ ಮಾಡಿದೆ, ಇನ್ನು ಇವ್ರಿಗೆ ಏನೆಲ್ಲ ಮಾಡ್ಬೇಕು ಅಂತ ನೋಡ್ತೀನಿ ನಾನು. ಅಲ್ಲ, ನಂಗೆ ಅನಿಸ್ತಿದೆ ನನ್ನ ಜೀವನದಲ್ಲಿ ಮುಂಗಾರು ಮಳೆ 2 ಸ್ಟಾರ್ಟ್ ಆಗುತ್ತೆ ಅಂತ. ಆಶಾ, ಥ್ಯಾಂಕ್ ಯು ವೆರಿ ಮಚ್ ಕಣೆ ನಮ್ಮ ಪ್ರೋಗ್ರಾಮಿಗೆ ಬಂದಿರೋದಕ್ಕೆ. ಇನ್ನು ತುಂಬಾ ಆಟ ಎಲ್ಲ ಆಡೋಣ, ಪೋಡಿಯಮ್ಮನ ಅಲಂಕರಿಸಬೇಕು. Thank you. ಬರ್ಲಿ ಜೋರ ಚಪ್ಪಾಳೆ. ನಂದಿನಿ ಅವರೇ, ಸೆಲೆಕ್ಷನ್ಗೆ 3 ಜನರೆಲ್ಲ ಬೇರೆ ಯಾರಾದ್ರೂ ಬರ್ತಿದ್ದಾರಾ? ಆ ರೆಡ್ ಡ್ರೆಸ್ ಹುಡುಗಿ ನಿಂಗೆ ಇಷ್ಟ ಆಗ್ಲಿಲ್ವಾ ಪ್ರೀತಮ್? ದೇವರನಿಗೆ ಇಷ್ಟ ಆಗಿದೆ, ಆದ್ರೆ ಅವ್ರಿಗೆ ಇಷ್ಟ ಆಗ್ಬೇಕಲ್ವಾ? ಹಾಗಿದ್ರೆ ನಂಗೆ ಇನ್ನೊಂದಷ್ಟು ಜನ ಕಾಲೇಜ್ ಫ್ರೆಂಡ್ಸ್ ಇದಾರೆ, ಅವ್ರನ್ನ ಕರೆದ್ ಬಿಡೋಣವಾ? ಒಬ್ಬ ಎಲ್ರು ಬೇಗ ಕರಿಯಮ್ಮ, ಏನಾದ್ರೂ ಇವತ್ತೇ ಸೆಟ್ಲ್ಮೆಂಟ್ ಆಗ್ಬೇಕು. ಸೊ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ನೇತ್ರ ಅಂಡ್ ಫ್ಯಾಮಿಲಿ ಫ್ರಮ್ ಮಂಗಳೂರು. ಪ್ರೀತಮ್, ಇವಳು ನನ್ನ ಫ್ರೆಂಡ್ ನೇತ್ರ ಅಂತ. ಕಾಲೇಜಲ್ಲಿ ನಾನು ಇವಳು ಸೇಮ್ ಕ್ಲಾಸ್ಮೇಟ್ಸ್. ಅದೇ ನನ್ನ ಮದ್ವೆಲಿ ರಿಸೆಪ್ಷನ್ ಅಲ್ಲಿ ಬಂದು ನಿನಗೆ ಚೆನ್ನಾಗಿ ಕಾಲ್ ಎಳೆದ್ಲಲ್ಲ, ಅವಳೆ. ದೇವರ ನಂಗೆ ಯಾರು ಅಂತಾನೆ ಗೊತ್ತಾಗಿಲ್ಲ. ಅವಾಗ ಸ್ವಲ್ಪ ಈಸ್ಟ್ಮನ್ ಕಲರ್ ಇದೆಯಲ್ಲ. ಓ ಹಾಯ್, ಎಲ್ಲಿ ಚೈನಾದಿಂದ ಬಂದಿದ್ದೀರಾ? ಜಪಾನಾ? ಅಲ್ಲ, ಅದೇ ನಿಮ್ಮನ್ನ ಹುಡ್ಕೊಂಡೇ ಬಂದಿದ್ದೀನಿ, ಆಫ್ರಿಕಾ. ನೀವು ಇವರು ಪಾಪ ಚೈನಾದಿಂದ ಆಫ್ರಿಕಾ ಹುಡುಗಿಗಳು ಬಂದಿದ್ದಾರೆ. ಚೆನ್ನಾಗಿದೆ, ಚೆನ್ನಾಗಿದೆ. ಮತ್ತೆ ನೀವು? ಸವಿತಾ. ಸವಿತಾ ಅವ್ರು ಏನ್ ಮಾಡ್ತಿದ್ದೀರಾ? ನಾನು ಬಂದು ITC ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಅಷ್ಟೇನಿಲ್ಲ, ಇಷ್ಟೇ. ಅಲ್ಲ, ಕಂಪನಿ ದೊಡ್ಡದಿರುತ್ತಲ್ಲ. ಕಂಪನಿ ದೊಡ್ಡದು, ಬಟ್ ನಾವಿನ್ನು ಸ್ವಲ್ಪ ಕೆಳಗಡೆನೆ ಇದೀವಿ. ITC ಕಂಪನಿಯಲ್ಲಿ. ನೀವೇನ್ ಮಾಡ್ತಿದ್ದೀರಾ? ನಾನು ಓದ್ತಾ ಇದ್ದೀನಿ. ಓಕೆ, ನೀವೇನ್ ಮಾಡ್ತಿದ್ದೀರಾ? ನಾನು ಬೇಸಿಕಲಿ ಡ್ಯಾನ್ಸ್. ಓ, ಬೇಸಿಕಲಿ ಮಾತ್ರ ಅಂದ್ರೆ ಬೇಸಿಗೆ ಕಾಲಕ್ಕೆ ಮಾತ್ರ ನೀವು ಡ್ಯಾನ್ಸ್ ಮಾಡ್ತೀರಾ, ಬೇರೆ ಕಾಲಕ್ಕೆ ನೀವು ಡ್ಯಾನ್ಸ್ ಮಾಡಲ್ಲ? ಹಾಗಾದ್ರೆ ಯಾಕೆ ನೀವು ನಂಗೊಂದು ಡ್ಯಾನ್ಸ್ ಸ್ಟೆಪ್ ಹೇಳ್ಕೊಡ್ಬಾರ್ದು? ನಿಮ್ಗೋಸ್ಕರನೇ ಬಂದಿದ್ದೀನಿ, ನಿಮ್ಗೋಸ್ಕರನೇ ಹೇಳ್ಕೊಡೋದು. ಏನು ಫೀಸೇ ಇಲ್ಲ ನಿಮ್ಗೆ. ನಂದಿನಿ ಅವರೇ, ನನ್ನ ಜೀವನದಲ್ಲಿ ನೀವು ಮಾಡಿರೋ ಒಳ್ಳೆ ಕೆಲಸ ಅಂದ್ರೆ ಇವತ್ತಿದೆ ಕೆಲಸ ರೀ. ಥ್ಯಾಂಕ್ ಯು ನಂದಿನಿ ಅವರೇ. ನಿಮ್ಮನ್ನೆಲ್ಲ ಪೋಡಿಯಂ ಕಡೆ ಕಳಿಸ್ತೀನಿ, ಆದ್ರೆ ನೇತ್ರ ಅವರೇ ನೀವು ನಂಗೊಂದು ಸ್ಟೆಪ್ ಹೇಳಿಕೊಡ್ಲೇಬೇಕು. ಓಕೆನಾ? ಓಕೆ ಸರ್. ಓಕೆ, ಬನ್ನಿ ಚೈನೀಸ್ ಆಫ್ರಿಕಲ್ ಆ ಕಡೆ ಹೋಗಿ. ನಂದಿನಿ ಅವರೇ, ನನ್ನ ದೇವದಾಸ್ ಒಂಚೂರು ಜಾಗೃತ ಹ್ಯಾಂಡಲ್ ಮಾಡಿ. ಓಕೆ, ಕೆದ್ರಮುಳೆ ಸ್ವಾಮಿ ಏನೋ ಸ್ಟೆಪ್ ಹೇಳ್ಕೊಡ್ತಾರಂತೆ. ಹಾಕಮ್ಮ ಮ್ಯೂಸಿಕ್. ಕುಣಿದು ಕುಣಿದು ಬಾರೆ, ಒಲಿದು ಒಲಿದು ಬಾರೆ, ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ, ಜೀವಕ್ಕೆ ಜೀವ ತಂದವಳೆ, ಜೀವಕ್ಕಿಂತ ಸನಿಹ ಬಾರೆ, ಒಲವೇ ವಿಸ್ಮಯ, ಒಲವೇ ವಿಸ್ಮಯ, ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ. ಹುಚ್ಚು ಹುಡುಗ ನೀನು, ಬಿಚ್ಚಿ ಹೇಳಲೇನು, ಜೀವಕ್ಕೆ ರೆಕ್ಕೆ ತಂದವನೇ, ಬಾನಿಗೇರಿ ಹಾರುವ ಬಾರೋ, ಒಲವೇ ವಿಸ್ಮಯ. ಒಲವೇ ವಿಸ್ಮಯ. ಸಾರಿ ಪ್ರೀತಮ್, ವಾಸನೆ ಬರ್ತಿತ್ತು. ಪರ್ಫ್ಯೂಮ್ ಹಾಕಿದ್ದೀನಿ, ಸಾಕಾಗ್ಲಿಲ್ವಾ? ಕೊಡಿ ಅಮ್ಮ. ಅದು ಬರ್ತಾ ಇಲ್ಲ. ದೇವದಾಸ್ ಸಾರಿ ದೇವದಾಸ್. ನಿಂಗೆ ಹೆಂಗೆ? ನಿಂಗೆ ಖುಷಿ ಆಯ್ತಾ? ನಿಮ್ಗೆ ಖುಷಿ ಆದ್ರೆ ನಂಗೂ ಖುಷಿ. ತಡ್ಕೊಳಕ್ ಆಗ್ದಲೆ ಹೋಗ್ಬಿಟ್ಟಿದೆ ನಾನು. ನಿಮ್ ಡ್ಯಾನ್ಸ್ ನೋಡಿ ತಡ್ಕೊಳಕ್ ಆಗ್ದಲೆ ಹೋಗ್ಬಿಟ್ಟಿದೆ ನಾನು. ಅಲ್ವಾ? ಖುಷಿಗೆ ಯಾಕಪ್ಪ ಕಳೆವೆಲ್ಲ ಚಂಡಿ ಮಾಡ್ಕೊಂಡಿದ್ಯಾ? ಪಾಪ ಆನಂದ ಬಾಷ್ಪ ಇದೆ. ಅಲ್ಲಿ ಬರುತ್ತಾ? ನೀವೇನು ಟೆನ್ಷನ್ ಮಾಡ್ಬಿಟ್ಟು, ನನ್ನ ಮತ್ತೊಂದು ಪರ್ಸ್ನಲ್. ನೀವು ನಿಲ್ಲಿ. ಥ್ಯಾಂಕ್ ಯು.
ಓಕೆ, ನಮ್ಮ ಎರಡು ತಂಡ ಬಂದಿದೆ. ಮತ್ತೊಮ್ಮೆ ನಿಮ್ಗೆ ಯಾರಿಗುಂಟು ಯಾರಿಗಿಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರೀತಮ್, ಆಲ್ರೆಡಿ 1 ಅವರಲ್ಲಿ 15 ನಿಮಿಷ ಮುಗಿಸ್ಬಿಟ್ಟಿದ್ಯಾ. ಇನ್ನ ನಾನು ನಿನ್ನ ಸೇರೋದಕ್ಕಿರೋದು 45 ನಿಮಿಷ ಮಾತ್ರ. ಬೇಗ ಕಾರ್ಯಕ್ರಮ ಮುಗಿಸು ಪ್ಲೀಸ್. ರೋಕೆ, ಇದು ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ. ಬಾರಿ ಜೋರ ಚಪ್ಪಾಳೆ. ಓಕೆ, ನಮ್ಮ ಆಟದ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಎಲ್ರು ಆಟ ಆಡಿದ ಮೇಲೆ ಪಾಯಿಂಟ್ಸ್ ಕೊಡ್ತೀವಿ, ಆದ್ರೆ ನಾವು ಆಗಲ್ಲ. ಆಡೋಕ್ ಮುಂಚೆನೆ ಪಾಯಿಂಟ್ಸ್ ಕೊಡ್ತೀವಿ. ನಂದಿನಿ ಅವರೇ, ಪಾಯಿಂಟ್ಸ್ ಕೊಡ್ಲಾ? ಕೊಡಿ ಪ್ರೀತಮ್. ತಗೊಳ್ಳಿ 3,000 ಪಾಯಿಂಟ್ಸ್. ಥ್ಯಾಂಕ್ ಯು ದಾನಶೂರ ಕರ್ಣ. ತಗೊಳ್ಳಿ 3,000 ಪಾಯಿಂಟ್ಸ್. ಮೊದಲನೇ ಆಟದ ಹೆಸರು ಹೇಳಿ ಕೇಳಿ. ಏನಿಲ್ಲ, ಈ ಆಟ ವೆರಿ ಈಸಿ. ಏನಪ್ಪಾ ಅಂದ್ರೆ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀವಿ. ಅದು ನಿಮ್ಮ ಪರ್ಸನಲ್ ಲೈಫು, ನಿಮ್ಮ ಪ್ರೊಫೆಷನಲ್ ಲೈಫು, ಅಥವಾ ಪ್ರೆಸೆಂಟ್ ನಮ್ಮ ಸೊಸೈಟಿಯ ಆಗು ಹೋಗಿನ ಕಥೆಗಳಿರ್ಬೋದು. ಈ ಥರ ಎಲ್ಲ ಕ್ವೆಶನ್ಸ್ ಕೇಳ್ತೀವಿ. ನೀವು ಅದಕ್ಕೊಂದು ಸ್ಮಾರ್ಟ್ ಆಗಿರೋ ಒಂದು 5 ಉತ್ತರ ಕೊಡಬೇಕು. ಆ 5 ಉತ್ತರ ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ತಪ್ಪು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಈಗ ನಿಮಗೆ ಕೇಳುವಂತ ಕ್ವೆಶನ್ ನಾವು ಆಲ್ರೆಡಿ ಪಬ್ಲಿಕ್ ಕೇಳಿರ್ತೀವಿ. ಸೊ ಪಬ್ಲಿಕ್ ಅಲ್ಲಿ ಏನ್ ಆನ್ಸರ್ ಕೊಟ್ಟಿರ್ತಾರೆ, ಆ ಆನ್ಸರ್ ಅಲ್ಲಿ ಮೆಜಾರಿಟಿ ಆಫ್ ಆನ್ಸರ್ಸ್ ನ ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ. ಸೊ ಆ ಆನ್ಸರ್ ಜೊತೆಗೆ ನಿಮ್ಮ ಆನ್ಸರ್ ಮ್ಯಾಚ್ ಆದ್ರೆ ಮಾತ್ರ ನಿಮ್ಮ ಉತ್ತರ ಕರೆಕ್ಟ್ ಆಗಿರುತ್ತೆ. ಓಕೆನಾ? ರೆಡಿನಾ? ರೆಡಿ. ಪ್ರೀತಮ್, ಹೇಳಿ. ಫಸ್ಟ್ ಕ್ವೆಶ್ಚನ್ ನಿನ್ ಟೀಮ್ ಅವ್ರಿಗೆ ಕೇಳೋಣವಾ? ನನ್ನ ಟೀಮ್ಗೆ ಹಾ. ಕೇಳಿ ಬಿಡಿ. ಸರಿ ಬನ್ನಿ. ಶೀಟ್ ಮತ್ತೆ ಓದ್ ಮಾಡಿಬಿಟ್ಟ ಬಡ್ಡಿ ಮಗ. ಕೆದ್ರುಮಳೆ ಸ್ವಾಮಿ, ಏನಮ್ಮ ನಮ್ಮ ತಂಡದ ಪ್ರಶ್ನೆ? ನಮಗೆ ಆಗದವರು ಮನೆಗೆ ಬಂದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತೀವಿ? ಕರೆಕ್ಟಾಗಿ ಮಾತಾಡ್ಸಲ್ಲ ನಾವು ಅವ್ರ ಜೊತೆ, ಕನ್ವರ್ಸೇಷನ್ ನಡೆಸಲ್ಲ ನೀಟಾಗಿ. ಓಕೆ. ಓಕೆ, ಕೆದ್ರುಮಳೆ ಸ್ವಾಮಿ, ಕಮ್ಯುನಿಕೇಶನ್ ಸರಿಯಾಗಿ ಇರಲ್ಲ ಅಂತ ಹೇಳ್ತಿದ್ದಾರೆ. ಈ ಉತ್ತರ ಇದೆಯೋ ಇಲ್ಲೋ ಅಂತ ನೋಡೋಣ. ಕೆದ್ರುಮಳೆ ಸ್ವಾಮಿ, ಆನ್ಸರ್ ಪ್ಲೀಸ್. ಸುಮಾರು ಚಪ್ಪಾಳೆ. ಸೊ ನಿಮ್ಮ ನೆಕ್ಸ್ಟ್ ಉತ್ತರ ಏನಾದ್ರೂ ಕೆಲಸ ಇದೆ ಅನ್ಬಿಟ್ಟು ರೀಸನ್ ಕೊಟ್ಬಿಟ್ಟು ಹೊರಗಡೆ ಹೋಗ್ಬಿಡೋದು. ಸೊ ಅವಾಗ ಅವ್ರು ಬೇಗ ಹೋಗ್ಬಿಡ್ತಾರಲ್ವಾ, ಇರೋದಿಲ್ಲ ಹಂಗ ಆ ತರ. ಓಕೆ, ಸೊ ಈ ಆನ್ಸರ್ ನಾವು ಫ್ರೀಸ್ ಮಾಡೋದಾ? ಎಸ್. ಕೆದ್ರುಮಳೆ ಸ್ವಾಮಿ, ಆನ್ಸರ್ ಪ್ಲೀಸ್. ಸೂಪರ್. ಓಕೆ, ಮೂರನೇ ಉತ್ತರ. ಡೈರೆಕ್ಟ್ ಆಗಿ ಹೇಳ್ಬಿಡ್ತೀವಿ ನೀವು ಬಂದಿರೋದು ಇಷ್ಟನೇ ಇಲ್ಲ ಅಂತ. ಯಾರು ಹೇಳ್ಬಿಡ್ತಾರೆ ಡೈರೆಕ್ಟ್ ಆಗಿ? ನೀವು. ಹಾಗಾದ್ರೆ ಎಷ್ಟು ಜನರಿಗೆ ನೀವು ಹೇಳಿರ್ಬೇಕು ನೋಡಿ. ಸೂರಜ್, ಕಾಮನ್ ಸೆನ್ಸ್. ಇವಾಗ ನಿನಗೆ ನಾನು ಎಷ್ಟೇ ಶತ್ರು ಇದ್ರು ಮನೆಗೆ ಬಂದ ತಕ್ಷಣ ಯಾಕೆ ಬಂದೆ ನಮ್ಮ ಮನೆಗೆ, ನೀ ಬಂದಿರೋದು ಒಂದು ಚೂರು ಇಷ್ಟ ಆಗಲ್ಲ ಅಂತ ಯಾರಾದ್ರೂ ಹೇಳ್ತಾರ? ನಿನ್ನಂತವ್ರು ಹೇಳ್ಬಹುದು. ನಿನ್ನಂತವ್ರು ಬಂದ್ರೆ ಹೇಳ್ಬಹುದು. ಆದ್ರೆ ನೇತ್ರ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಹೇಳಿ ನೇತ್ರ ಅವ್ರೆ. ಅದೇ ಡೈರೆಕ್ಟ್ ಆಗಿ ಬಂದ್ರೆ ಯಾಕೆ ಬಂದ್ರಿ ಮನೆಗೆ ಅಂತ ಹೇಳಿ ಕಳಿಸ್ತಾ ಇರ್ತೀನಿ ಅಷ್ಟೇ. ಡೈರೆಕ್ಟ್ ಆಗಿ ಕಳಿಸ್ತೀರಾ? ಆನ್ಸರ್ ಫ್ರೀಸ್ ಮಾಡ್ತೀನಿ. ಕೆದ್ರುಮಳೆ ಸ್ವಾಮಿ ಅವ್ರು ಡೈರೆಕ್ಟ್ ಆಗಿ ನಡಿ ಮಗನೇ ಅಂತ ಕಳಿಸ್ತಾರಂತೆ. ಈ ಉತ್ತರ ಇದೆಯೋ ಇಲ್ವೋ ನೋಡೋಣ. ಆನ್ಸರ್ ಪ್ಲೀಸ್. ತಪ್ಪಾಗಿದೆ. ಓಕೆ, 3 ಉತ್ತರದಲ್ಲಿ 2 ಉತ್ತರ ಸರಿಯಾಗಿ ಕೊಟ್ಟಿದ್ದೀರಾ, 1 ಉತ್ತರ ತಪ್ಪು ಕೊಟ್ಟಿದ್ದೀರಾ. ಈಗ ಬರೀ 2 ಉತ್ತರ ಮಾತ್ರ ಬಾಕಿ ಉಳಿದಿದೆ. ನಿಮ್ಮ 4ನೇ ಉತ್ತರ. ಇಂಡೈರೆಕ್ಟ್ ಆಗಿ ಏನಾದ್ರೂ ಅಪ್ರೋಚ್ ಮಾಡ್ತೀವಿ. ಅಂದ್ರೆ ಬೈಯೋದು, ಅಂದ್ರೆ ಆಪಿರ್ತೀವಿ. ಅವರಿಗೆ ಅನ್ವಯಿಸ್ದಂಗೆ ಇಂಡೈರೆಕ್ಟ್ ಆಗಿ ಏನಾದ್ರೂ ಬೈಯೋದು ಮಾಡೋದು. ಇಂಡೈರೆಕ್ಟ್ ಆಗಿ ಮನೆಗೆ ಬಂದವ್ರಿಗೆ ಬೈತೀರಾ ಅಂತ ಹೇಳ್ತಿದ್ದೀರಾ. ಈ ಉತ್ತರ ಇದೆಯೋ ಇಲ್ವೋ ನೋಡೋಣ. ಕೆದ್ರುಮಳೆ ಸ್ವಾಮಿ, ಆನ್ಸರ್ ಪ್ಲೀಸ್. ಲಾಸ್ಟ್ ಉತ್ತರ ಒಂದಿದೆ, ಕರೆಕ್ಟ್ ಆಗಿ ಕೊಡಿ. ಈಗ ಬಂದಿರ್ತಾರಲ್ವಾ, ಅವ್ರನ್ನ ಕೇಳ್ತಾ ಇರೋದು, ಯಾವಾಗ ಹೊರಡ್ತೀರಾ, ಯಾವಾಗ ಹೊರಡ್ತೀರಾ, ಲೇಟ್ ಆಗ್ಲಿಲ್ವಾ ಅಂತ. ಎಲ್ಲಿಗೋ ಹೊರಡ್ತಾ ಇದೀವಿ ಅಂತ ಹೇಳಿದ್ರಲ್ಲ. ಅವ್ರು ಯಾವಾಗ ಹೊರಡ್ತೀರಾ, ಯೋಚನೆ ಮಾಡಿ. ಅಲ್ಲ, ಪ್ರಪಂಚದಲ್ಲಿ ಯಾರು ಈ ತರ ಕೇಳಲ್ಲ. ಎಷ್ಟೊತ್ತಿಗೆ ಹೊರಡ್ತೀರಾ, ಯಾರು ಹೋಗ್ಲಿ ಬಿಡಿ. ನಿಮ್ ಸಮಾಧಾನಕ್ಕೋಸ್ಕರ ಇದನ್ನ ಲಾಕ್ ಮಾಡ್ತಾ ಇದೀವಿ. ಕೆದ್ರುಮಳೆ ಸ್ವಾಮಿ, ಆನ್ಸರ್ ಇದೆಯಾ ನೋಡಮ್ಮ? ತಪ್ಪಾಗಿದೆ. ಓಕೆ, ಹಾಗಾದ್ರೆ ಇದರಲ್ಲಿ ಇರುವಂತಹ ಉಳಿದ ಉತ್ತರಗಳು ಯಾವುದು ನೋಡೋಣ. ಕೆದ್ರುಮಳೆ ಸ್ವಾಮಿ, ಆನ್ಸರ್ ಪ್ಲೀಸ್. ಒಣನಗೆ ಬೀರುತ್ತಾ ಅಂದ್ರೆ ಸುಮ್ನೆ ಬೇಕೋ ಬೇಡವಾ, ಚೆನ್ನಾಗಿದ್ದೀರಾ ಆ ತರ ಮಾತಾಡ್ಸೋದು ಅಂತ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು, ಬಂದೊಡನೆ ತಿಂಡಿ ಕಾಫಿ ತಂದು ಕೊಡ್ತೀವಿ, ಎಷ್ಟು ಬೇಗ ಎದ್ದೋಗ್ಬಿಡ್ಲಿ ಅಂತ ಬರ್ತಿದ್ದಂಗೆ ತಿಂಡಿ ಕಾಫಿ ಕೊಟ್ಬಿಡ. ಹಾ, ತಿಂದ್ರಾ? ಹಾ, ಮತ್ತೆ ನೆಕ್ಸ್ಟ್ ಆ ತರ. ಓಕೆ, ಸೂರಜ್ ಟೀಮ್ಗೆ ಬರ್ಲಿ ಒಂದು ಜೋರದ ಚಪ್ಪಾಳೆ. ಕೆದ್ರುಮಳೆ ಸ್ವಾಮಿ, ನಂದಿನಿ ಅವ್ರ ತನ್ನ ಪ್ರಶ್ನೆ ಪ್ಲೀಸ್. ಸಾಮಾನ್ಯವಾಗಿ ಹುಡುಗರು ಹೇಗೆ ಪ್ರಪೋಸ್ ಮಾಡುತ್ತಾರೆ? ನಾನ್ ನಿಮ್ಗೋಸ್ಕರನೇ ಪ್ರಶ್ನೆ ರೆಡಿ ಮಾಡಿದೀನಿ. ಹೇಳಿ ಬೇಗ ಬೇಗ. 5 ಉತ್ತರ ಪಟ ಪಟ. ರೋಸ್ ಪ್ರಪೋಸ್ ಮಾಡ್ತಾರೆ. ವಾ ಹಾ ಹಾ.
ಇನ್ನೊಂದು 1960 ಅಲ್ಲೇ ಇದ್ದಾನೆ. Basic ಎಷ್ಟು ಆ? ವರ್ಷ ಆದ್ರೂ ಅದು ಹೋಗಲ್ಲ, ಅದು ರೋಸ್ ಕೊಡೋದು. ಮತ್ತೆ ನಾನೊಂದು 50 ಹುಡುಗಿನೂ ಪ್ರಪೋಸ್ ಮಾಡಿದಿನಪ್ಪ, ರೋಸು ಕೊಡ್ಲೇ ಇಲ್ಲ. ದೇವದಾಸ್ ಇಟ್ಕೊಂಡು ಪ್ರಪೋಸ್ ಮಾಡಿದ್ರೆ ಯಾರು ಬರ್ತಾರೆ? ಓ, ಹಾಗ ನೀವೆಲ್ಲಿದ್ರಿ? ಈಗ ಶುರು ಮಾಡ್ತಿದ್ದೀರಿ, ಇಷ್ಟೊತ್ತು ನೀವೆಲ್ಲಿದ್ರಿ ನೀವು? ಓಕೆ, ಪರವಾಗಿಲ್ಲ. ರೋಸ್ ಅಂತೆ. ಈ ಉತ್ತರ ಸರಿ ಇದೆಯೋ ತಪ್ಪಿದೆಯೋ ನೋಡ. ಕೆದುರುಮಳೆ ಸ್ವಾಮಿ, ಆನ್ಸರ್ ಪ್ಲೀಸ್. ಸರಿ ಆಗಿದೆ. ಬರ್ಲಿ ಜೋರ ಚಪ್ಪಾಳೆ. ಓಲ್ಡ್ ಇಸ್ ಗೋಲ್ಡ್ ಅಂತ. ಅಲ್ವಾ? ಪಬ್ಲಿಕ್ ಅವರು 92% ಆನ್ಸರ್ ಸೆಲೆಕ್ಟ್ ಮಾಡಿದ್ದಾರೆ. ಅಂದ್ರೆ ಅಷ್ಟು ಜನ ಹಿಂಗೆ ಪ್ರಪೋಸ್ ಮಾಡಿರ್ಬೇಕು ಮೋಸ್ಟ್ಲಿ. ಹಾಗಾದ್ರೆ ನಮ್ಗೆ ಯಾವಾಗ ನೀವು ರೋಸ್ ಕೊಡ್ತೀರಾ? ನೀವು ಇದೇ ಓಲ್ಡ್ ಫ್ಯಾಷನ್ ಅಲ್ಲೇ ಇದ್ರೆ ಯಾರು ಪ್ರಪೋಸ್ ಮಾಡ್ತಾರೆ? ಸ್ವಲ್ಪ ಸಣ್ಣ ಆಗ್ಬೇಕು, ಸ್ನಾನ ಅಲ್ಲ, ಈಗ ಮಾಡ್ಬೇಕು, ನೀವು ಬೆಳ್ಳಗೆ ಆಗ್ಬೇಕು. ಸರಿ ಬಿಡಿ, ಆಯ್ತು. ಈಗ ನೀವು ಓಲ್ಡ್ ಆನ್ಸರ್ ಕೊಟ್ಟಿಲ್ವಾ, ನಾವು ಸರಿ ಮಾಡ್ಲಿಲ್ವಾ ಆನ್ಸರ್ನ? ಕರೆಕ್ಟ್ ಆಗಿದೆ ಅಂತ. ಅದು ಎವರ್ ಗ್ರೀನ್, ನಾನು ಎವರ್ ಬ್ಲ್ಯಾಕ್ ಕಣ್ರಿ. ಅದು ಬೇಡ ನಮ್ಗೆ ಎವರ್ ಬ್ಲ್ಯಾಕ್. ನೋಡಿದ್ರ, ಇದಕ್ಕೆ ದೇವದಾಸ್ ಅನ್ನೋದು. ಪರವಾಗಿಲ್ಲ. ಓಕೆ, ಸೊ ನಿಮ್ಮ ನಿಮ್ಮ ಎರಡನೇ ಉತ್ತರ ನೇಚರ್ ಮಧ್ಯ ಪ್ರಪೋಸ್ ಅದೇ ಮಾಡೋದು. ಪ್ಲೇಸ್ ನೋಡಿದ ತಕ್ಷಣ ರೊಮ್ಯಾಂಟಿಕ್ ಅನ್ಕೊಳ್ತಾರೋ ನೇಚರ್ ಅಲ್ಲ. ನನ್ ಸಿನಿಮಾದಲ್ಲೂ ಹಿಂಗೆ ಇತ್ತಲ್ರಿ ನಂದಿನವ್ರೆ, ಹೌದು, ಹೌದು. ನೇಚರ್ ಮಧ್ಯ ಜಲಪಾತದಲ್ಲಿ ನೀರ್ ಬೀಳ್ತಿತ್ತು, ನಾವಿಬ್ರು ಮಂಡೆ ಮೇಲೆ ಕುತ್ಕೊಂಡು. ಅಲ್ವಾ? ಹೌದು. ನೇಚರ್ ಮಧ್ಯೆ ನೇಚರ್ ಕಾಲ್ ಮಾಡ್ತಾರೆ. ಆ ನೆನಪು ಇವತ್ತಿಗೂ ಮರಿಲಿಲ್ಲ ಕಣ್ರಿ. ನೀವ್ ಅದಕ್ಕೆ ಇನ್ನು ಯಾವ ಹುಡುಗಿನೂ ಬೀಳಿಸ್ಕೊಂಡಿಲ್ಲ. ವೆಲ್ ಸೆಡ್. ಓಕೆ, ಆನ್ಸರ್ ಇದೆಯೋ ನೋಡೋಣ. ಕೆದುರುಮಳೆ ಸ್ವಾಮಿ, ಆನ್ಸರ್ ಪ್ಲೀಸ್. ನಾನು ನಿಮ್ ಕ್ಲೂ ಕೊಟ್ಟೆ. ನಾನು ಕಾಮನ್ ಆಗಿ ಈಗ ಗುಲಾಬಿ ಹೆಂಗ್ ಕೊಟ್ರಿ ಹಂಗೆ ಹೇಗ್ ಪ್ರಪೋಸ್ ಮಾಡ್ತೀರಾ ಅಂತ. ಲೆಟರ್ ಕೊಟ್ಟಿ ಅವ್ರ ಬಗ್ಗೆ ಹಾಡ್ ಬರ್ದಿ ಅಥವಾ ಕವನ ಆ ಥರ ಏನಾದ್ರೂ ಬರ್ದಿ ಪ್ರಪೋಸ್ ಮಾಡ್ಬೋದು. ನೀವು 5 ಉತ್ತರ ಕೊಡ್ಬೇಡಿ, 1 ಉತ್ತರ ಕೊಡಿ ಪ್ಲೀಸ್. ಲೆಟರ್. ಲೆಟರ್. ನೀವು ಎಷ್ಟು ಜನರಿಗೆ ಲೆಟರ್ ಕೊಟ್ಟಿದ್ದೀರಾ? ಇಲ್ಲ, ನಮ್ದು ಅರೇಂಜ್ ಮ್ಯಾರೇಜ್. ಸರಿ, ಡಿಲೀಟ್. ನೀವು ಲವ್ ಮ್ಯಾರೇಜ್, ಲೆಟರ್ ಏನೂ ಇಲ್ಲ, ಮತ್ತೆ ಬರೀ ಸ್ಟೆಪ್. ಬರೀ ಸ್ಟೆಪ್. ಹಾಗಾದ್ರೆ ನೀವು ಈ ಉತ್ತರ ಬೇಕು. ನೀವು ಯಾವ ತರ ಸ್ಟೆಪ್ ಮಾಡಿ ಪ್ರಪೋಸ್ ಮಾಡಿದ್ರೆ ನಂಗೆ ನೋಡ್ಬೇಕು, ಆಮೇಲೆ ಕರ್ತೀನಿ ಮನೇಲಿ. ಓಕೆ, ಆಕ್ಚುಲಿ ನಿಮ್ಗೂ ಪ್ರೇಮ ಪತ್ರ ಕೊಟ್ರೆ ಇಷ್ಟ ಆಗುತ್ತಾ? ಮೇ ಬಿ ಅವ್ರ ಫೀಲಿಂಗ್ಸ್ ಅದ್ರಲ್ಲಿ ಎಕ್ಸ್ಪ್ರೆಸ್ ಜಾಸ್ತಿ ನೀವು ಆಗಿರುತ್ತೆ. ಡಿಲೀಟ್ ರೀ. ನೀವು ಕೊಡ್ಲಿಲ್ಲ, ನೀವು ಡಿಲೀಟ್. ನೀವು ಮಾತಾಡ್ಬೇಡ್ರಿ. ಎಕ್ಸ್ಪೀರಿಯನ್ಸ್ ವೈಸ್ ನಮ್ಮ ಸಜೆಷನ್ಸ್ ತಗೋಬೇಕು ನೀವು. ಹೌದಾ? ಹೇಳಿ, ಮತ್ತೆ ಹೇಳಿ. ಹೌದು, ಲವ್ ಎಷ್ಟು ಲೆಟರ್ ಮದುವೆ ಮಾಡ್ಸಿದೀರಾ ನೀವು? ಮಾಡ್ಕೊಂಡಿದೀವಲ್ಲ, ಅದೇ ಸಾಕಲ್ಲ. ನಿಮ್ಮ ಮುಖದ ಕಲೆ ನೋಡುವಾಗ ಏನ್ ಅನ್ಸಿದೆ ಗೊತ್ತಾ? ತುಂಬಾ ಜನರಿಗೆ ನೀವು ಲವ್ ಸೆಟ್ ಮಾಡಿದ್ರಲ್ವಾ? ನಿಜ ಹೇಳಿ. ಮಾಡ್ಕೊಡ್ಬೇಕಾ? ನಾನು ಈ ಆಟದಲ್ಲಿ ಗೆಲ್ಸಿ ಮಾಡ್ಕೊಡ್ತೀನಿ. ಡೀಲಾ? ಅರ್ಥ ಆಯ್ತಾ? ಎಸ್ ಎಸ್. ಏನೋ ನಿಮ್ಮ ಆಶೀರ್ವಾದದಲ್ಲಿ ನಮ್ಗೆ ಮದುವೆ ಆಗಿ ಮಕ್ಕಳಾದ್ರೆ ನಿಮ್ಮ ಹೆಸರು ಇಟ್ಕೊಳ್ತೀನಿ ಕಣ್ರಿ. ಏಜ್ ಬಾರ್ ಆಗೋಗಿದೆಯಲ್ಲ ನಿಮ್ಗೆ. ಅದಿನ ವಯಸ್ಸಿಗೆ ಬಂದಿಲ್ಲ ರೀ. ಅಲ್ಲ, ಕ್ಯಾರೆಕ್ಟರ್ ವೈಸ್. ಕ್ಯಾರೆಕ್ಟರ್ ವೈಸಾ? ಎಸ್ ಪ್ರೀತಮ್, ಯು ಆರ್ ಓಲ್ಡ್, ಬಟ್ ಓಲ್ಡ್ ಇಸ್ ಗೋಲ್ಡ್. ಹಾ, ನೀವೇ ಹೇಳ್ತೀರಾ, ನೀವೇ ಬೇಟ ಹೇಳ್ತೀರಲ್ಲ, ನಿಮ್ಮ ಹತ್ರನೇ ಅದು ಉಂಟಲ್ವಾ? ಕೆಲವೊಂದು ವಿಚಾರದಲ್ಲಿ ಮಾತ್ರ. ನೀವು ಸೂರಜ್ ಘಟ ವಿಚಾರದಲ್ಲ. ನೋಡಿ ಬೀಳ್ಬೇಡಿ. ಘಟ ನೋಡಿ ಬೀಳ್ಬೇಡಿ. ಮತ್ತೆ ಏನ್ ನೋಡಿ ಬಿಡ್ಬೇಕು? ಕಂಟೆಂಟೇ ಬೇರೆ. ಕಂಟೆಂಟ್ ನೋಡಿ ಬಿಡಿ. ಸರಿ ಅಮ್ಮ, ಈಗ ಆನ್ಸರ್ ನೋಡೋಣವಾ? ಲವ್ ಲೆಟರ್ ಕೊಟ್ಟು ಪ್ರಪೋಸ್ ಮಾಡ್ತಾರೆ. ಕೆದುರುಮಳೆ ಸ್ವಾಮಿ, ರೈಟಾ ವೈಟಾ? ನಿಮ್ಮ ಉತ್ತರ ಈಗ ರೋಸ್ ಕೊಟ್ಟಾಯ್ತು, ಲೆಟರ್ ಕೊಟ್ಟಾಯ್ತು, ಮುಂದೆ ಏನ್ ಕೊಡ್ತೀರಿ? ನನ್ನನ್ನ ಮದ್ವೆ ಮಾಡ್ಕೊಳ್ತೀಯಾ ಅಂತ ಡೈರೆಕ್ಟ್ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡ್ಬೋದು. ಡೈರೆಕ್ಟ್ ಅಪ್ರೋಚ್. ಯಾ. ಹೆಂಗೆ? ನೀನಂದ್ರೆ ಇಷ್ಟ, ನೀ ನನ್ ಮದ್ವೆ ಆಗ. ಸತ್ಯ? ನೀನಂದ್ರೆ ಇಷ್ಟ, ನೀ ನನ್ ಮದ್ವೆ ಆಗ. ಓ, ಅವರು ಬಂದಿದ್ದಾರೆ ಹಂಗೆ ಯೂ ಟರ್ನ್ ಆದದ್ ನೀವು. ಸರಿ ಸರ್, ಕ್ಷಮಿಸಿ, ಬರ್ತೀನಿ. ಓಕೆ, ಈ ಉತ್ತರ ಇದೆಯೋ ಇಲ್ವೋ ನೋಡ. ಕೆದುರುಮಳೆ ಸ್ವಾಮಿ, ಆನ್ಸರ್ ಪ್ಲೀಸ್. ಡೈರೆಕ್ಟ್ ಅಪ್ರೋಚ್. ಬರ್ಲಿ ಜೋರ ಚಪ್ಪಾಳೆ. ಇಲ್ಲಿಗೆ ಟೈ ಆಗಿದೆ. 2 ತಂಡ 3 ಉತ್ತರ ಕರೆಕ್ಟ್ ಆಗಿ ಕೊಟ್ಟಿದ್ರ. ನಿಮ್ಗಿನ್ನು 1 ಚಾನ್ಸ್ ಇದೆ. ಕರೆಕ್ಟ್ ಆಗಿ ಕೊಟ್ರೆ ಈ ಆಟದಲ್ಲಿ ಗೆಲ್ತೀರಾ. ಫ್ರೆಂಡ್ಸ್ ಗಳ ಹೆಲ್ಪ್ ತಗೊಂಡು ಅವ್ರ ಮುಖಾಂತರ ಮೀಡಿಯೇಷನ್ ಮಾಡಿ ಪ್ರಪೋಸ್ ಮಾಡೋದು. ಈಗ ನೀವು ನಂಗೆ ಹೆಲ್ಪ್ ಮಾಡ್ತಿದ್ರ, ಹಂಗೆ ಅಲ್ವಾ? ಕೆದುರುಮಳೆ ಸ್ವಾಮಿ, ಆನ್ಸರ್ ಪ್ಲೀಸ್. ಸೂಪರ್, ಏನು ಅನುಭವದ ಮಾತು ಹೇಳಿದ್ರಿ. ಓಕೆ, ಲಾಸ್ಟ್ ಆನ್ಸರ್ ಏನಂತ ನೋಡ್ಬಿರೋಣ. ಕೆದುರುಮಳೆ ಸ್ವಾಮಿ, ಆನ್ಸರ್ ಪ್ಲೀಸ್. ಸನ್ನೆ ಕಣ್ಣುಗಳ ಮೂಲಕ. ಓಕೆ, ಇಲ್ಲಿಗೆ ಕ್ಲಿಯರ್ ಆಗಿದೆ. ಈ ಆಟದಲ್ಲಿ ಗೆದ್ದಿರೋದು ಬೇರೆ ಯಾರು ಅಲ್ಲ, ಒನ್ ಅಂಡ್ ಓನ್ಲಿ ನಯನ ಟೀಮ್. ಓಕೆ, ನಯನ ಅವರೇ, ಹಾ. ನಿಮ್ ತಂಡದ ಪಾಯಿಂಟ್ಸ್ 3000ದಲ್ಲಿ 3000 ಹಂಗೆ ಇದೆ. ಬಾರ್ಲಿ ಅವ್ರಿಗೆ ಜೋರ ಚಪ್ಪಾಳೆ. ನಂತರದ ಪಾಯಿಂಟ್ಸ್ 3000ದಲ್ಲಿ 500 ಕಳ್ಕೊಂಡು 2500 ಹಂಗೆ ಇದೆ. ಬಾರ್ಲಿ ಅವ್ರಿಗೆ ಜೋರ ಚಪ್ಪಾಳೆ. ಓಕೆ, ನಮ್ಮ ಸಂಚಿಕೆಯ 2ನೇ ಆಟದ ಹೆಸರು ಆಡು ಆಟ ಆಡು. ಸೊ ಈ ಆಟದ
ಆಟದ ರೂಲ್ಸ್ ಅನ್ನ ಹೇಳ್ಬಿಡ್ತೀನಿ. ಏನಿಲ್ಲ, ವೆರಿ ಸಿಂಪಲ್. ಅಟ್ ಅ ಟೈಮ್ ಟೀಮ್ ಇಂದ ಒಬ್ಬೊಬ್ರು ಬಂದು ಒಂದೇ ಸರಿ ಇಬ್ರು ಆಡ್ತೀರಿ. ಸೊ ನಿಮಗೆ 5 ನಿಮಿಷಗಳ ಕಾಲಾವಕಾಶ ಇರುತ್ತೆ. ನೀವು ಒಂದು ಬಕೆಟ್ ಇರೋ ಬಾಲ್ ನ ಇಲ್ಲೊಂದು ಬಕೆಟ್ಗೆ ಹಾಕ್ಬೇಕು. ಇಷ್ಟೇ, ವೆರಿ ಸಿಂಪಲ್. ನಾವು ಜಾಸ್ತಿ ಕಾಂಪ್ಲಿಕೇಟೆಡ್ ಆಟ ಎಲ್ಲ ಕೊಡೋದೇ ಇಲ್ಲ. ಆದರೆ ನಿಮ್ಮ ಕೈಗಳನ್ನ ಬಳಸದೇ ಇರುವ ಹಾಗೆ ಅದರೊಳಗೆ ಹಾಕಬೇಕು. ಹೇಗೆ ಅಂತಂದ್ರೆ, ಆ ಬಾಲ್ನ ಅದರೊಳಗೆ ಒಂದು ಚಿಕ್ಕ ಕಪ್ಪಿದೆ, ಆ ಕಪ್ಪೊಳಗೆ ಬಾಲ್ ಹಾಕಿ ಹಿಂಗೆ ಎಸ್ತು ಬಿಟ್ಟು ಬಕೆಟಿನಲ್ಲಿ ಟೈ ಮಾಡ್ಕೊಂಡಿರ್ತಾರಲ್ಲ, ಆ ಬಕೆಟಿಗೆ ಬೀಳಿಸ್ಕೋಬೇಕು ನೀವು ಬಾಲ್ನ. ಕೈ ಮುಟ್ಟಂಗಿಲ್ಲ, ಹಾಕೊಳ್ಳೋಕೆ ಮಾತ್ರ ಕೈಯಲ್ಲಿ ಟಚ್ ಮಾಡಬೇಕು. ಓಕೆನಾ? ಕ್ಲಿಯರ್? ನೋಡಿ, ನಿಮ್ಗೆ ಇನ್ನ 2 ಚಾನ್ಸ್ ಇದೆ ವಿನ್ ಆಗೋದಕ್ಕೆ. ಪ್ಲೀಸ್ ಸೋಲ್ಬೇಡಿ. ನೀವು ಸೋತ್ರೆ ನಾನು ಪ್ರೀತಮ್ ಸೋತಂಗೆ, ನಾನು ಪ್ರೀತಮ್ ಸೋತ್ರೆ ನಾನ್ ಸೋತಂಗೆ. ಪ್ಲೀಸ್ ನೀವು ಸೋಲ್ಬೇಡಿ. ಪಾಯಿಂಟ್ ಕೊಟ್ಬಿಡಿ. ನಮಗ್ ಸಪೋರ್ಟ್ ಮಾಡ್ಬೇಕಲ್ವಾ? ಖಂಡಿತವಾಗ್ಲೂ ಮಾಡ್ತೀವಿ, ಬಟ್ ನೀವ್ ಯಾವಾಗ್ಲೂ ಗೆಲ್ವಿನ ಹಾದಿಲಿ ಇರ್ತೀರಾ ಅಲ್ವಾ? ನಿಮ್ ಟೀಮ್ ಅಂದ್ರೆ ಯಾವಾಗ್ಲೂ ನೀವು ನಿಮ್ ಟೀಮ್ಗೆ ಸಪೋರ್ಟ್ ಮಾಡ್ಬೇಕು. ಖಂಡಿತ. ಆದ್ರೆ ನನ್ ಪ್ರೀತಮ್, ಸಾಕು ನನ್ ಹಿಂಗ್ ಹೃದಯ. ಹೇಳ್ಕೊಂಡೇ ನಂಗೆ ಕೈ ಕೊಟ್ಟುವುದೇ ನೀನು. ಇನ್ ಎಷ್ಟಲ್ಲಿ ಕೈ ಕೊಡ್ತೀನಿ ಅಂತ ನೋಡ್ಬೇಕು ನಂಗೆ. Okay, ಪ್ರೀತಮ್. ಓಕೆ ಫೈನ್, ಆಟ ಶುರು ಮಾಡೋಣವಾ? ನನ್ಗೇನ್ ಹೇಳ್ತೇನೆ, ನಾನು ಹಿಂಗೆ ಹೇಳ್ಬೇಕು ಏನಂತ? ಆಟ ಶುರು ಮಾಡೋಣ ಅಂತ. ಹೋಗಪ್ಪ, ನಂಗ್ ನಾಚಿಕೆ ಆಗಿದೆ. ಅದಾಟ ಅಲ್ಲ, ಇದು ಬೇರೆ ಹಣ. ಶುರು ಮಾಡೋಣ. ಬರ್ಲಿ ಹಾಗಾದ್ರೆ ಜೋರ ಚಪ್ಪಾಳೆ. ಓಕೆ, Okay. ನಿಮ್ ಟೀಮಿಂದ ಯಾರು ಬರ್ತಿದ್ದಾರೆ? ನಮ್ ಟೀಮಿಂದ ಯಾರು ಬರ್ತೀರಪ್ಪ? ಆಶಾ. ಆಶಾ. ಬನ್ನಿ. ನಿಮ್ ಟೀಮಿಂದ ಆಶಾ ಅವ್ರು ಬಂದ್ರೆ, ನಮ್ ಟೀಮಿಂದ ಯಾರು ಬಂದ್ರೆ ಚೆನ್ನಾಗಿರುತ್ತೆ? ಯಾರು ಫೈಟ್ ಕೊಡ್ತಾರೆ, ಯಾರು ಗೆಲ್ತಾರೆ? ನೇತ್ರ ಅವ್ರೆ ಹೇಳಿ. ಬನ್ರಿ, ನೀವೇ ಆಡ್ಬೇಕು. ಓಕೆ, ಇಬ್ರು ಜೋಶಲ್ಲಿ ಆಡ್ಲಿಕ್ಕೆ ಬಂದಿದ್ದಾರೆ. ಆದ್ರೂ ಆಟ ಕಷ್ಟ ಇದೆ ಅನ್ಸುತ್ತೆ ಅಲ್ವಾ? ಕಷ್ಟನಾ? ತುಂಬಾ ಕಷ್ಟ. ಆಕ್ಚುಲಿ ಈಸ್ ಇದೆ. ನೋಡೋಣ ಯಾರು ಗೆಲ್ತೀರಿ ಅಂತ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಹಂಗೆ ಓಹೋ, ಸೂಪರ್ ಆಗುತ್ತೆ. ಆಶಾವ್ರೆ, ನಿಜವಾಗ್ಲೂ ನೀವು ಮೋಸ ಮಾಡ್ತಿದ್ದೀರಾ. ಕಷ್ಟ ಅಂತೇಳಿ ನೀವೇ ಹಾಕ್ತಿದ್ದೀರಾ. ನಂದಿನಿ ಅವ್ರೆ, ಸ್ವಲ್ಪ ಇಲ್ಲಿಗೆ ಬರ್ತೀರಾ? ಇವ್ರು ಏನೋ ಡೈವರ್ಸ್ ಏನೋ ಹೇಳಿದ್ರು, ನಂಗೆ ಅರ್ಥ ಆಗಿಲ್ಲ. ಅದು ಏನದು ಡೈವರ್ಸ್ ಇದು? ಕಮಾನ್. ಹಲೋ, ಈ ಬಾಲ್ ಬಿದ್ರೆ ಏನು ಮಾಡ್ತಿದ್ದೀರಾ? ಈ ಬಾಲ್ ಬಿದ್ರೆ ಅಪ್ಪ, ನಮ್ಮ ಬೋನಿ ಇಲ್ಲಿಗೆ ಆಯ್ತು. ನಿಂತ ಜಾಗದಲ್ಲೇ ಆಡ್ಬೇಕು. ನೀವ್ ಬಿಟ್ರೆ ಸ್ಟೇಜ್ ನೇ ಅಲ್ಲಾಡಿಸ್ಬಿಡ್ತೀರೇನೋ. ಸಾರಿ, ಗಂಡ್ಮಗು. ಬೇಗ ಆಡು. 3 ನಿಮಿಷ ಆಗಿದೆ ಆಲ್ರೆಡಿ. ನೇತ್ರ, ಎಸ್, ವೆರಿ ಗುಡ್. ಲಾಸ್ಟ್ 30 ಸೆಕೆಂಡ್ಸ್. ಆಶಾ ಮೇಡಮ್ ಹಾಕೊಳ್ಳೋ ಬರದಲ್ಲಿ ಹಾಕಿದ್ರದ್ದು ಉಂಡಿಸ್ಬಿಟ್ಟಿರೋ ಹುಷಾರು. ಲಾಸ್ಟ್ 15 seconds. 14, 13, 12. ಆಶಾವ್ರೆ, 1. ಓಕೆ, ಇಬ್ರು ಸಖತ್ತಾಗಿ ಆಡಿದ್ರಿ. ಈಗ ನನ್ನ ತಂಡದವ್ರು ಪಾಪ ಎಷ್ಟು ಬಾಲ್ನ ಬಾಕ್ಸ್ ಒಳಗೆ ಹಾಕಿದ್ದಾರೆ ನೋಡೋಣ. ನಿಮ್ ಪ್ರಕಾರ ಎಷ್ಟಾಗಿರ್ಬೋದು? ನೀವು 120. 120. ಬರೀ ಒಂದೇ 20. ಕನ್ನಡದಲ್ಲಿ ಹೇಳ್ಬೇಕಂತ ಹೇಳಿದ ಅದಕ್ಕೆ 20. ಎಸ್. ಆ 1, ಆ 2, 3, 4, 5, 6, 7, 8, 9, 10, 12, 13, 14, 15, 16, 17, 18, 19, 20, 21. ಸುಮಾರು ಬಾರ್ಲಿ ಜೋರ ಚಪ್ಪಾಳೆ. ನಮ್ ಟೀಮಿಂದ ಎಷ್ಟು ಹಾಕಿದೀರಿ ಅಂತ ನೋಡೋಣ. ನೀವ್ ಇದ್ದಕ್ಕಾಗ್ತೀರಾ?
ಐ ಒಯ್. ಎಷ್ಟು ಬಾರಿ ಇದೆ ಬಾಲ್ ಕಳ್ಳ ನೋಡಿ 12 13 14 15 16 17 18 19 21 22. ಅಯ್ಯೋ ನಿಮ್ ಸೊ ಈಗ ಫಸ್ಟ್ ಇದರಲ್ಲಿ ನಮ್ಮ ಟೀಮ್ ಅವ್ರು ಗೆದ್ರು. ಸೆಕೆಂಡ್ ಕಾಂಪಿಟೇಷನ್ ಅಲ್ಲಿ ನಿಮ್ ಟೀಮ್ ಅವ್ರು ಗೆದ್ರು. ನೋ ಪ್ರಾಬ್ಲಮ್, ಸ್ಟಿಲ್ ಇನ್ನ ಒಂದು ಬಾಕಿ ಇದೆಯಮ್ಮ. ಸೊ ಅದಕ್ಕೆ ಈಗ ನಮ್ಮ ಟೀಮಿನ ಪಾಯಿಂಟ್ಸ್ 3000 ಅಲ್ಲಿ 2500 ಆಗಿದೆ. ಅವರ ಟೀಮಿನ ಪಾಯಿಂಟ್ಸ್ 3000 ಅಲ್ಲಿ 2500 ಹಾಗೆ ಇದೆ. ಸೊ ಎರಡು ಟೀಮ್ ಅವರು ಆಟ ಆಡಾಗಿದೆ. ಈ ಆಟ ಮುಕ್ತಾಯಕ್ಕೆ ಬಂದಿದೆ. ಕೆದ್ರುಮಳೆ ಸ್ವಾಮಿ ಸೆಟಪ್ ಕ್ಲಿಯರ್ ಮಾಡಮ್ಮ. ಸೂರಜ್ ಅಂಡ್ ಆಲ್ ಲೇಡೀಸ್, ವಿಷಯ ಏನಪ್ಪಾ ಅಂತಂದ್ರೆ ನಾವು ಯೂಶಲಿ ಯೂಸ್ ಮಾಡೋ ಸ್ಕ್ರಬ್ಬರ್ಸ್ ಇರತ್ತಲ್ಲ, ಸೊ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಆ ಸ್ಕ್ರಬ್ಬರ್ಸ್ ಮೇಲೆ ಇದು ರಿಸರ್ಚ್ ನ ಮುಖಾಂತರ ತಿಳಿದು ಬಂದಂತಹ ಸಂಗತಿ ಏನಪ್ಪಾ ಅಂತಂದ್ರೆ ನಾವು ಯೂಸ್ ಮಾಡಿರುವಂತಹ ಸ್ಕ್ರಬ್ಬರ್ ಅದ್ರ ಮೇಲೆ ನಮ್ಮ ಟಾಯ್ಲೆಟ್ ಸೀಟ್ ಮೇಲೆ ಎಷ್ಟು ಬ್ಯಾಕ್ಟೀರಿಯಾಸ್ ಇರುತ್ತೆ ಅದು ಡಬಲ್ ಬ್ಯಾಕ್ಟೀರಿಯಾ ಆ ಸ್ಕ್ರಬ್ಬರ್ ಮೇಲೆ ಇರುತ್ತೆ ಅಂತ. ಸೊ ಅದನ್ನ ನೀವು ಎದುರು ಬದ್ರೇನೆ ತೋರಿಸ್ತೀವಿ ಹೆಂಗೆ ಏನು ಎತ್ತ ಅಂತ. ಅದನ್ನ ಸ್ಮೆಲ್ ಮುಖಾಂತರ ನೀವು ಫೈಂಡ್ ಔಟ್ ಮಾಡ್ಬೋದು. ಅದೊಂದು ಬ್ಯಾಡ್ ಅಡಾರ್ ಬರುತ್ತೆ ನೋಡಿ, ಅದರಿಂದ ನಾವು ಫೈಂಡ್ ಔಟ್ ಮಾಡ್ಬೋದು ಎಷ್ಟು ಬ್ಯಾಕ್ಟೀರಿಯಾ ಇದೆ ಅದರಲ್ಲಿ ಅಂತ. ಸೊ ಒಂದು ಟೀಮಿಂದ ಒಬ್ಬೊಬ್ರು ಬಂದ್ಬಿಟ್ಟು ಜಸ್ಟ್ ಅದನ್ನ ಒಂದ್ಸರಿ ಸ್ಮೆಲ್ ಮಾಡಿಬಿಟ್ಟು ಯಾವುದು ತುಂಬಾ ಬ್ಯಾಡ್ ಸ್ಮೆಲ್ ಇದೆ, ಯಾವುದು ಓಕೆ ಫೈನ್ ಪರವಾಗಿಲ್ಲ ಅನ್ನೋ ತರ ಸ್ಮೆಲ್ ಇದೆ ನೀವು ಬರೀ ಸ್ಮೆಲ್ಲಲ್ಲಿ ಐಡೆಂಟಿಫೈ ಮಾಡಿ ಹೇಳಿ. ಅದಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಅದೇನು ಅಂತ, ಓಕೆನಾ? ಸೊ ಈಗ ಟೀಮಿಂದ ಒಬ್ರು ಬರ್ತೀರಾ, ನಿಮಗೆ ಬ್ಲೈಂಡ್ ಫೋಲ್ಡ್ ಮಾಡ್ತೀವಿ. ಬ್ಲೈಂಡ್ ಫೋಲ್ಡ್ ಮಾಡಿದ ಮೇಲೆ ನೀವು ಸ್ಮೆಲ್ ಮಾಡಬೇಕು. ಯಾವ್ದು ತುಂಬ ಡಬ್ಬಾ ಥರ ಸ್ಮೆಲ್ ಇದೆ, ಯಾವುದೊಂದು ಸ್ವಲ್ಪ ಬೆಟರ್ ಓಕೆ ಸಹಿಸ್ಕೋಬಹುದು ಅನ್ನೋ ಥರ ಇದನ್ನ ನೀವು ಫೈಂಡ್ ಔಟ್ ಮಾಡ್ತೀರಾ, ಓಕೆನಾ? ಸೊ ನಿಮ್ಮ ಟೀಮಿಂದ ಯಾರು ಬರ್ತಾ ಇದ್ದಾರೆ? ನಾನೇ ಬರ್ತೀನಿ. ನೀವೇನಾ? ಬನ್ನಿ. ಓಕೆ, ಸೊ ಈಗ ಸ್ಮೆಲ್ ಟೆಸ್ಟ್ ಮಾಡೋದಕ್ಕೆ ಚೈತ್ರ ಅವ್ರೀಗ ಯಾವ ಸ್ಕ್ರಬ್ಬರ್ ಎಷ್ಟು ಬ್ಯಾಡ್ ಆಗಿ ಸ್ಮೆಲ್ ಇರುತ್ತೆ ಅನ್ನೋದನ್ನ ಟೆಸ್ಟ್ ಮಾಡ್ತಾರೆ. ಸೊ ಫುಡ್ ಮಿನಿಸ್ಟರ್ ಚೈತ್ರ ಅವರು ಈಗ ಸ್ಮೆಲ್ ಟೆಸ್ಟ್ಗೆ ರೆಡಿ ಆಗಿದ್ದೀರಾ? ಓಕೆ, ಈಗ ನಿಮ್ಮ ಮುಂದೆಗಡೆ ಒಂದು ಬೌಲ್ ಇದೆ. ಆ ಬೌಲನ್ನು ಓಪನ್ ಮಾಡ್ತೀನಿ. ಅಲ್ಲಿರುವಂತಹ ಸ್ಕ್ರಬ್ಬರ್ನ ಎತ್ಕೊಂಡು ಒಂದ್ಸರಿ ಸ್ಮೆಲ್ ಮಾಡಿ ನೋಡಿ. ಯಾಕೆ ಚೆನ್ನಾಗಿಲ್ವಾ? ತಿನ್ಬೇಕು ಅನಿಸ್ತಿಲ್ವಾ? ವಾಮಿಟ್ ಬಂದ್ರೆ ಇದ್ರಲ್ಲೇ ಮಾಡಿ, ಡೋಂಟ್ ವರಿ. ಓಕೆ, ಆ ಕಡೆ ಇನ್ನೊಂದು ಸ್ಕ್ರಬ್ಬರ್ ಇದೆ, ಅದನ್ನ ಓಪನ್ ಮಾಡಿ. ಇದೇನು ಸ್ಮೆಲ್ ಇಲ್ಲ ಆಕ್ಚುಲಿ. ಏನು ಸ್ಮೆಲ್ ಇಲ್ವಾ? ಒಟ್ನಲ್ಲಿ ಅದು ಸ್ಮೆಲ್ ಇಲ್ಲ. 0% ಇದು ತುಂಬಾ smell. ಸ್ಮೆಲ್ ಇದೆ. ಓಕೆ ಫೈನ್. ಓಕೆ, ಸೊ ಈಗ ನಮ್ಮ ಸೂರಜ್ ಕಡೆ ಟೀಮಿಂದ ಯಾರು ಬರ್ತೀರಿ? ಸವಿತಾ. ಸೊ ಹೋಮ್ ಮಿನಿಸ್ಟರ್ ಸವಿತಾ ಅವರೇ, ನೀವು ತುಂಬ ಚೆನ್ನಾಗಿ ಊಟನ ಸವಿಯೋ ಹಾಗೆ ಮಾಡ್ತೀರಿ ಅಂತ ಕೇಳ್ಪಟ್ವಿ ನಾವು. ಸೊ ಈಗ ಊಟ ಮಾಡೋದಕ್ಕೆ ಗೊತ್ತಿರೋರು ಪಾತ್ರೆನ ಎಷ್ಟು ನೀಟಾಗಿ ತೊಳಿಬೇಕು, ತೊಳೆದ್ಮೇಲೆ ಎಷ್ಟೋ ಬ್ಯಾಕ್ಟೀರಿಯಾ ಇರುತ್ತೆ ಏನು ಇರುತ್ತೆ ಅಂತೆಲ್ಲ ಗೊತ್ತಿರುತ್ತಲ್ವಾ, ಅದನ್ನ ಸ್ಮೆಲ್ಲಲ್ಲಿ ನನಗೆ ಐಡೆಂಟಿಫೈ ಮಾಡಿ ತೋರಿಸ್ಬೇಕು ನೀವು. ಬನ್ನಿ. ಏನ್ ತಿನ್ನೋ ತರ ಮಾಡ್ತೀರ? ಅಷ್ಟೊಂದು ಚೆನ್ನಾಗಿದ್ಯಾ? ಸ್ಮೆಲ್ ಗೊತ್ತಾಗ್ಬೇಕಲ್ಲ ಕ್ಲಿಯರ್ ಆಗಿ. ಹೌದಾ? ಹೆಂಗ ಅನಿಸ್ತಾ ಇದೆ ಇದು? ಚೆನ್ನಾಗಿಲ್ಲ, ಒಂಥರ ಇದೆ, ಕೆಟ್ಟು ವಾಸನೆ. ಸರಿ, ಈಗ ನೆಕ್ಸ್ಟ್ ಬೌಲ್ ಓಪನ್ ಮಾಡ್ತಾ ಇದ್ದೀನಿ. ಸ್ಮೆಲ್ ಇಲ್ಲ. ಸ್ಮೆಲ್ ಇಲ್ವಾ? ಓಕೆ, ಸೊ ಈ ಸ್ಕ್ರಬ್ಬರ್ ಅಲ್ಲಿ ಸ್ಮೆಲ್ ಇಲ್ಲ. ದೇವ್ರ ಸವಿತಾ ಅವರೇ, ನೀವೊಂದ್ ಸ್ವಲ್ಪ ಹಂಗೆ ಸೂರಜ್ ಅವ್ರ ಪಕ್ಕ ನಿಂತ್ಕೊಳ್ಳಿ ಒಂಚೂರು. ಎಸ್, ಈಗ ಇಬ್ರು ನಿಧಾನವಾಗಿ ಬ್ಲೈಂಡ್ ಫೋಲ್ಡ್ ನ ಓಪನ್ ಮಾಡಿ. ಓಕೆ, ಸೊ ಈಗ ನಾವು ಲೈವ್ ಆಗಿ ನಿಮಗೆ ತೋರಿಸಿರುವಂತಹ ಉದಾಹರಣೆ ಏನಪ್ಪಾ ಅಂತಂದ್ರೆ ಇಲ್ಲಿರುವಂತಹ ನಾರ್ಮಲ್ ಸ್ಕ್ರಬ್ಬರ್ ಇದು ನೀವು ಹೇಳಿದ್ದು ತುಂಬಾ ಕೆಟ್ಟದಾಗಿ ಸ್ಮೆಲ್ ಬರ್ತಾ ಇದೆ ಅಂತ. ಸೊ ಈ ಸ್ಕ್ರಬ್ಬರ್ ಅಲ್ಲಿ ಕಡಿಮೆ ಸ್ಮೆಲ್ ಅಂದ್ರೆ ಒಂದು ಸ್ಮೆಲ್ಲೇ ಇಲ್ಲ ಅನ್ನೋ ಲೆಕ್ಕದಲ್ಲಿ ಬರ್ಬೋದು. ಸೊ ಇದರಿಂದ ನಮಗೆ ತಿಳಿದು ಬರುವಂತ ವಿಷಯ ಏನಪ್ಪಾ ಅಂತಂದ್ರೆ ಎಕ್ಸೋ ಬ್ಯಾಕ್ಟ್ರೋ ಸ್ಕ್ರಬ್ ಅಲ್ಲಿ ಬ್ಯಾಕ್ಟೀರಿಯಾನ ಜಾಸ್ತಿ ಬೆಳೆಯೋದಕ್ಕೆ ಬಿಡೋದಿಲ್ಲ. ವೆರೈಸ್ ನಾವು ಬೇರೆ ಒಂದು ಸ್ಕ್ರಬ್ ನ ಯೂಸ್ ಮಾಡಿದ್ರೆ ಅದರಲ್ಲಿ ಆ ಥರದ್ದು ಯಾವ ಅಂಶನೂ ಇರಲ್ಲ, ಒಂದು ಬ್ಯಾಕ್ಟೀರಿಯಾ ಕಂಟ್ರೋಲ್ ಮಾಡುವಂತ ಅಂಶ ಇರೋದಿಲ್ಲ. ಸೊ ಹಾಗಾಗಿ ಎವ್ರಿ ಟೈಮ್ ನಾವು ಪಾತ್ರೆ ವಾಶ್ ಮಾಡ್ದಂಗೆ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬ್ಯಾಕ್ಟೀರಿಯಾದು. ನಾವು ಯಾವಾಗಲೂ ಹೇಳೋ ಹಾಗೆ ಎಕ್ಸೋ ಬ್ಯಾಕ್ಟ್ರೋ ಸ್ಕ್ರಬ್ ಅಲ್ಲಿ 94.2%
ಅದನ್ನ ತಡೆ ಹಿಡಿಯುವಂತ ಶಕ್ತಿ, ಅಂದ್ರೆ ಬ್ಯಾಕ್ಟೀರಿಯಾ ಮುಂದುವರಿದೇ ಇರೋ ಹಾಗೆ ತಡೆ ಹಿಡಿಯುವಂತ ಶಕ್ತಿ ಇರುತ್ತೆ. ಸೊ ಲೇಡೀಸ್, ನಾನು ಹೀಗೆ ಹೇಳ್ದಂಗೆ ನಾರ್ಮಲ್ ಸ್ಕ್ರಬ್ಬರ್ಗಿಂತ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಲ್ವಾ. ಸೊ ಆಲ್ವೇಸ್ ನಿಮ್ಮ ಕಿಚನ್ ಅಲ್ಲಿ ಉಪ್ಪು ಹುಳಿ ಖಾರ ಏನಿಲ್ಲದೆ ಇದ್ರು ದಯವಿಟ್ಟು ಎಕ್ಸೋ ಬ್ಯಾಕ್ಟೋ ಸ್ಕ್ರಬ್ನ ಯೂಸ್ ಮಾಡಬೇಕು. ಯಾಕೆ ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಇದು ಬ್ಯಾಕ್ಟೀರಿಯಾನ ತಡೆ ಹಿಡಿಯುವಂತ ಶಕ್ತಿ ಇರುತ್ತೆ. 94.2% ಇರುತ್ತೆ. ಸೊ ಆಲ್ವೇಸ್ ಎಕ್ಸೋ ಫ್ಯಾಮಿಲಿ, ಥ್ಯಾಂಕ್ ಯು ವೆರಿ ಮಚ್. ಎರಡು ಆಟನ ಮಸ್ತ್ ಮಜಾ ಮಾಡಿ ಮುಗಿಸಿದ್ವಿ. ಕೊನೆಯ ಆಟ ಟೈ ಬ್ರೇಕರ್ ಆಟ. ಇದು ಯಾರು ಕರೆಕ್ಟ್ ಆಗಿ ಆಡ್ತೀರಾ ಈ ಸಂಚಿಕೆಯಲ್ಲಿ ವಿನ್ ಆಗ್ತೀರಾ. ಓಕೆನಾ? ಓಕೆ. ಈಗ ಈ ಸಂಚಿಕೆ ಕೊನೆಯ ಆಟದ ಹೆಸರು ಕಪ್ಪ ಕೆಂಪ. ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲಿ 5 ಜನ ಡಾನ್ಸರ್ಸ್ ಬರ್ತಾರೆ. ಸೊ 5 ಜನ ಡಾನ್ಸರ್ಸ್ ಕೈಯಲ್ಲಿ 5 ಬಾಕ್ಸ್ ಇರುತ್ತೆ. ಆ ಬಾಕ್ಸ್ ಫುಲ್ ಬ್ಲ್ಯಾಕ್ ಬಾಕ್ಸ್ ಇರುತ್ತೆ. ಅದರಲ್ಲಿ ಒಂದು ಬಾಕ್ಸಿನ ಒಳಗಡೆ ರೆಡ್ ಕಲರ್ ಇರುತ್ತೆ. ಸೊ ನೀವು ಅದರಲ್ಲಿ ರೆಡ್ ಬಾಕ್ಸ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಹೆಂಗಪ್ಪ ಅಂತಂದ್ರೆ ಫಸ್ಟ್ ಅವ್ರು ಬಂದು ನಿಂತ್ಕೊಂಡಾಗ ನಿಮಗೆ ತೋರಿಸ್ತೀವಿ, ಡಿಸ್ಪ್ಲೇ ಮಾಡ್ತೀವಿ ಯಾರ ಕೈಯಲ್ಲಿ ರೆಡ್ ಬಾಕ್ಸ್ ಇದೆ ಅಂತ. ಅದನ್ನು ಡಿಸ್ಪ್ಲೇ ಮಾಡಿದ ಮೇಲೆ ಮ್ಯೂಸಿಕ್ ಹಾಕ್ತೀವಿ. ಅವ್ರು ಹೋಗಿ ನಿಂತ್ಕೊಡ್ತಾರೆ, ಚೆನ್ನಾಗಿ ಡಾನ್ಸ್ ಮಾಡ್ತಾರೆ, ಆಮೇಲೆ ಶಫಲ್ ಮಾಡ್ತಾರೆ ಬಾಕ್ಸಸ್ನ. ಸೊ ಐಡೆಂಟಿಫೈ ಮಾಡಿ ಆ ಕಾನ್ಸಂಟ್ರೇಷನ್ ಅಲ್ಲಿ ಆ ಬಾಕ್ಸ್ ಯಾರ ಕೈಲಿದೆ ಅಂತ ನೋಡಿ ಫಸ್ಟ್ ಯಾರಿಗೆ ಗೊತ್ತಾಗುತ್ತೋ ಮ್ಯೂಸಿಕ್ ಮುಗಿಯೋದ್ರೊಳಗಡೆ ಪಟಾರ್ ಅಂತ ಬಜರ್ ಯಾರು ಒತ್ತಾರೋ ಮೊದಲು ಅವರಿಗೆ ಮೊದಲ ಆದ್ಯತೆ ಕೊಡಲಾಗತ್ತೆ. ಸೊ ಅವರಲ್ಲಿ ಯಾರು ಸರಿಯಾದ ಉತ್ತರ ಕೊಡ್ತಾರೆ ಅವರು ಪಾಯಿಂಟ್ಸ್ ಹಾಗೆ ಉಳ್ಕೊಳ್ಳುತ್ತೆ. ಆಟ ಆಡೋದಕ್ಕೆ ರೆಡಿನಾ? ರೆಡಿ. ಕೆದ್ರಮೊಳೆ ಸ್ವಾಮಿ ಯಾಕ ಮಾತಾಡ ಮಾಡ್ತಿದ್ದೆ? ಕರ್ಸಮ್ಮ 5 ಜನ ಡ್ಯಾನ್ಸರ್ಸ್ನ. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು, ಬಾಡಿನ ಹಿಂಕೆ ಮುಂಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು. ನಾಳೆ ನಾವೇ ಇರೋದಿಲ್ಲ, ಬೇಕಾ ಮೀಟಿಂಗು, ಶಾಶ್ವತ ಯಾವುದು ಇಲ್ಲ, ಎಲ್ಲ ಸೇಕಿಂಗು. ಸೊ ಅದಕ್ಕೆ 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 ಅಲ್ಲಾಡ್ಸ್ 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 ಅಲ್ಲಾಡ್ಸು. ಅಲ್ಲಾಡ್ಸ್ 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 ಫುಲ್ಲು ಭೂಮಿ ಅಲ್ಲಾಡ್ಸು. ಓಕೆ ಓಕೆ, ಬನ್ನಿ 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 ಬನ್ನಿ. ಓಕೆ, ಸೊ ಈಗ ಈ 5 ಜನದಲ್ಲಿ ರೆಡ್ ಬಾಕ್ಸ್ ಯಾರ ಹತ್ರ ಇದೆ ಅಂತ ನಾವು ಮೊದಲಿಗೆ ತೋರಿಸ್ತೀವಿ. ಇವಾಗಿಂದ ರಿಯಲ್ ಆಟ ಶುರು. ಓಕೆನಾ? ಎಸ್. ಸೊ ಈಗ ನಾವು ಡಿಸ್ಪ್ಲೇ ಮಾಡ್ತೀವಿ ಯಾರ ಹತ್ರ ರೆಡ್ ಬಾಕ್ಸ್ ಇದೆ ಅಂತ. ಅಭಿ ಅಸಲಿ ಆಟ ಶುರು. ಡಾನ್ಸರ್ಸ್ ಬಾಕ್ಸ್ನ ಓಪನ್ ಮಾಡಿ. ಓಕೆ, ಸೊ ಇವ್ರ ಹತ್ರ ಇದೆ ರೆಡ್ ಬಾಕ್ಸ್. ಓಕೆ, ಕ್ಲೋಸ್ ಮಾಡಿ ಬಾಕ್ಸ್ನ. ಈಗ ಅಸಲಿ ಆಟ ಆಡೋದಕ್ಕೆ ರೆಡಿನಾ? ರೆಡಿನಾ? ರೆಡಿ. ಕೆದ್ರಮೊಳೆ ಸೋಮಿ, ಹಾಕಮ್ಮ ಮ್ಯೂಸಿಕ್. ಈಗ ಫಸ್ಟ್ಗೆ ಬಜರ್ ಒತ್ತಿದ್ದು ನನ್ನ ತಂಡ. ತುಂಬ ಕಾನ್ಫಿಡೆಂಟ್ ಅಲ್ಲಿ ಓದ್ತಿದ್ದೀರಿ. ಯಾರ ಕೈಲಿದೆ? ಮಿಡಲ್ ಮಿಡಲ್ ಒನ್ ಪಕ್ಕ ಅಲ್ವಾ? ಕನ್ಫರ್ಮ್ ಅಲ್ವಾ? ಓಕೆ, ಸೊ ಆಶಾ ಮೇಡಮ್ ಅಂಡ್ ಟೀಮ್ ಯಾರ ಕೈಲಿದೆ? ಈ ಬಾಕ್ಸ್. ಕಾನ್ಫಿಡೆಂಟ್? ಓಕೆ, ಥ್ಯಾಂಕ್ ಯು. ಈ ಸಂಚಿಕೆಯ ಕೊನೆಯ ಆಟ ಯಾರ ಕೈಯಲ್ಲಿ ಕೆಂಪು. ಅಯ್ಯೋ, ಯಾಕೋ ಒದ್ದೆ ಮಾಡಿ ಸಾಹಿತ್ಯ ಎಷ್ಟು ಸರಿಯಪ್ಪ ಇವನು. ಓಕೆ, ಯಾರ ಕೈಲಿ ಕೆಂಪು ಕಲರ್ ಬಾಕ್ಸ್ ಇದೆ, ಯಾರ ಕೈಲಿ ಕಪ್ಪು ಕಲರ್ ಬಾಕ್ಸ್ ಇದೆ ನೋಡೋ ಸಮಯ. ಟಿಕ್ 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 ಟಿಕ್. ಬೇರೆ ಯಾರಲ್ಲ, ಸತ್ಯ ಹೇಳಿ, ನೀವು ಅಂದಾಜಿಗೆ ಹೇಳಿದಲ್ವ? ಇಲ್ಲ ಇಲ್ಲ, ಲಾಸ್ಟ್ ಆಟ ನೀವು ಮಾಡಿದ್ದಕ್ಕೆ ದೇವ್ರು. ವೆರಿ ಗುಡ್, ವೆರಿ ಗುಡ್. ಆಕ್ಚುಲಿ ಇದು ಕರೆಕ್ಟ್ ಆಗಿ ಹೆಂಗಾಯ್ತು ಗೊತ್ತಾ? ಹೆಂಗೆ? ನೀವು ಕೆಂಪು ಕಲರ್ ಡ್ರೆಸ್ ಹಾಕಿದಿರಿ, ಇವರು ಕೆಂಪು ಕಲರ್ ಡ್ರೆಸ್ ಹಾಕಿದ್ದಾರೆ. ಅಂದ್ರೆ ಆಟದ ಹೆಸರು ಸಹ ಕೆಂಪು ಮತ್ತೆ ಕಪ್ಪಲ್ಲಿ ಮ್ಯಾಚ್ ಆಯ್ತು ಅಷ್ಟೇ. ಬರೋರಿಗೆ ಜೋರ ಚಪ್ಪಾಳೆ.
ಕೆದ್ರಮುಳೆ ಸೋಮಿ. ಪಕ್ಕಾನಾ? 100%. ಈ ಸಲ ಏನೋ ನಿಮ್ ಕಾನ್ಫಿಡೆಂಟ್ ಆಫ್ ಹೊಡಿತದೆ ಅನ್ಸುತ್ತೆ ನಂಗೆ ಅಲ್ವಾ? ನೋಡುವಾ ಲಕ್. ಅವ್ರು ನೋಡುವಾಗ ನಂಗೆ ಬೇಸರ ಆಗುತ್ತೆ ಪಾಪ. ಯಾರ ಕೈಯಲ್ಲಿ ಅಮ್ಮ ಕೆಂಪು ಕಲರ್ ಬಾಕ್ಸ್ ಫಸ್ಟ್ ಒನ್ ಇರುತ್ತಲ್ವಾ? ಓಕೆ, ಈ ಆಟದಲ್ಲಿ ಯಾರ ಕೈಯಲ್ಲಿ ಕೆಂಪು ಕಲರ್ ಬಾಕ್ಸ್ ಇದೆ ನೋಡೋಣ. 1 2 3. ಯಾವ್ದು ಇಲ್ವಾ? ಫ್ಲಾಪ್ ಫ್ಲಾಪ್ ಫ್ಲಾಪ್. ನೋಡಿದ್ರು ಅವ್ರು ಅನ್ಕೊಂಡ್ರು ಈ ಬಾಕ್ಸ್ ಅಲ್ಲಿ ಕೆಂಪು ಕಲರ್ ಇದೆ ಅಂತ. ಹೋಯ್ತಲ್ಲ ಅಂತ ನೋಡಿ. ಒಂದ್ಸಲಿ ಕೆಂಪು, ಒಂದ್ಸಲಿ ಕಪ್ಪು, ಒಂದ್ಸಲಿ ನಾನು, ಒಂದ್ಸಲಿ ನೀವು. ಕರೆಕ್ಟ್ ಅಲ್ವಾ? ಇನ್ನೊಂದು ಚಾನ್ಸ್ ಇದೆಯಾ? ಇನ್ನೊಂದು ಚಾನ್ಸ್. ಹೆಂಗಾಗುತ್ತೆ? ಇಟ್ಕೊಳಪ್ಪ. ಕೊಡೆ, ಅವ್ರಿಗೆ ಚಾನ್ಸ್ ಬೇಕಂತ. ಓಕೆ, ಡಾನ್ಸರ್ಸ್ ವರ್ಕ್ ಆನ್ ದ ಸೀಕ್ರೆಟ್. ತೋರಿಸಿ. ನೀವು ಯಾಕೆ ಬೈತೀರಾ? ಅವಳೆ ಅಯ್ಯೋ ನೀವು ಅನ್ಕೊಳ್ತೀರಾ? ನೀವು ಎಲ್ರು ಹಂಗೆ ಹೋದಾಗ ಅನ್ಕೊಂಡು ನಾವು ಅವ್ರ ಕೈಲಿ ಇರುತ್ತೆ ಅಂತ. ಡಿಸೈಡಿಂಗ್ ರೌಂಡ್. ಈ ಆಟದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಅಂದ್ರೆ ಸಂಚಿಕೆಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನೋಡೋಣ. ಕೆದ್ರಮೊಳೆ ಸ್ವಾಮಿ, ಹಾಕಮ್ಮ ಮ್ಯೂಸಿಕ್. ಆಶಾ ಮೇಡಮ್ ಅವರೇ, ಫಸ್ಟ್ ನೀವು ಬಜಾರ್ ಒತ್ತಿರೋದು ಯಾರ್ದು ಅಂತ ಹೇಳಿ. ಸೆಕೆಂಡ್ ಒನ್ ಅವರೇನೆ. ಸೆಕೆಂಡ್ ಒನ್ ನೋಡಿ ನೋಡಿ. ಡೌಟ್ ಅಲ್ಲಿ ಹೇಳ್ಬೇಡಿ, ಕಾನ್ಫಿಡೆಂಟ್ ಆಗಿ ಹೇಳಿ ಪ್ಲೀಸ್. 2 ಸಲ ಸಿಂಕ್ ಆಯ್ತು ಅಂತ 3 ಸಲ ಸಿಂಕ್ ಆಗಲ್ಲ. ಇವ್ರಲ್ಲ, ಅದೇ ಗೆಸ್ ಅದೇನೆ ಅವರೇನೆ. ಸೆಕೆಂಡ್ ಇದಾ ಮಾಡುದು. ಓಕೆ, ಸೋಲಿಕ್ ರೆಡಿನಾ? ನೋಡಲ್ಲ, ಸೋಲದೆ ಅದು ಡಿಸೈಡ್ ಮಾಡುತ್ತೆ ಯಾವುದು. ಅದು box. ಇಲ್ಲ, ನಾನ್ ಡಿಸೈಡ್ ಮಾಡ್ತೀನಿ. ಓಕೆ, ಏನ್ರಮ್ಮ ಯಾಕ್ರಮ್ಮ ಹಿಂಗ್ ಮಾಡ್ತೀರಾ? ಕರೆಕ್ಟ್ ಆಗಿ ನೋಡ್ರಮ್ಮ. ಮುಂಚೆನೆ ಮಾಡೋದು. ಓಕೆ, ನಿಮ್ ಪ್ರಕಾರ ಯಾರ ಕೈಲಿ ಕೆಂಪು ಕಲರ್ ಬಾಕ್ಸ್ ಇದೆ? ಫಸ್ಟ್ ಒನ್ ಪಕ್ಕಲ್ವಾ? ನಂದಿನಿ. ನನ್ನ ಹೆಸರು ನನಗೆ ಮರ್ತೋಗ್ಬಿಟ್ಟಿದೆ. ಬನ್ನಿ ನಂದಿನಿ ಅವರು. ಯಾರ ಕೈಯಲ್ಲಿ ಕೆಂಪು ಕಲರ್ ಬಾಕ್ಸ್ ಇದೆ? ಡಿಗ್ 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 ಡಿಗ್. ಸೊ ಈ ಒಂದು ಟೈ ಬ್ರೇಕರ್ ಆಟನ ಆಡಿಸಿದ ನಮ್ಮ ಇಷ್ಟು ಜನ ಡ್ಯಾನ್ಸ್ ಕಲಾವಿದರಿಗೆ ಅನಂತ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಕಳ್ಸ್ಕೊಡ್ರ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇಲ್ಲಿಗೆ ಕ್ಲಿಯರ್ ಆಗಿದೆ. ಈ ಸಂಚಿಕೆಯಲ್ಲಿ ಗೆದ್ದಿರೋದು ಬೇರೆ ಯಾರು ಅಲ್ಲ, ನಂದಿನಿ ಆಂಟಿ. ನನ್ನ ಟೀಮ್ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. ಆದ್ರೂ ಒಂದು ಟೀಮ್ ಸೋತ್ರೆ ಒಂದು ಟೀಮ್ ಗೆಲ್ಲೇಬೇಕಲ್ವಾ? ಮತ್ತೆ ಪ್ರೀತಿಲಿ ಇದೆಲ್ಲ ಸಹಜ ಅಲ್ರಿ. ಓಕೆ, ಈ ಜೀವನದ ಸಾರಾಂಶ ನಿಮ್ಗೆ ಅರ್ಥ ಆಗಿದ್ರೆ ಎಲ್ರು ನಮ್ಮ ಅಕ್ಕಪಕ್ಕ ಬನ್ರಿ. ಓಕೆ, ಸ್ಫೂರ್ತಿ ಆಲ್ಬಲ್ಸ್ ಇವ್ರ ಕಡೆಯಿಂದ ಭಾಗವಹಿಸಿದ ಎಲ್ರಿಗೂ ಒಂದು ಗಿಫ್ಟ್ ಹ್ಯಾಂಪರ್ಸ್. ಬರ್ಲಿ ಜೋರ ಚಪ್ಪಾಳೆ. ಓಕೆ,
ಇವತ್ತಿನ ಎಕ್ಸೋ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಡೇ ಯಾರಿಗೆ ಹೋಗ್ತಾ ಇದೆ ನಂದಿನಿ ಅವರೇ? ಬೇರೆ ಯಾರಿಗೂ ಅಲ್ಲ, ಒನ್ ಅಂಡ್ ಓನ್ಲಿ ಆಶಾ ಅವ್ರಿಗೆ. ತಗೊಳ್ಳಿ ಆಶಾ ಅವರೇ. ಎಕ್ಸೋ ಫ್ಯಾಮಿಲಿ, ಜಗತ್ ಕಿಲಾಡಿ ಇವ್ರ ಕಡೆಯಿಂದ ಗೋಲ್ಡನ್ ಅಮೌಂಟ್ ರೆಸಾರ್ಟ್ ಇವ್ರ ವತಿಯಿಂದ ಗೆದ್ದವ್ರಿಗೆ ಹೋಗ್ತಿದೆ ಡಬಲ್ ಔಟಿಂಗ್ ಪಾಸ್. ಪಾಪ ಸೋತ್ರಿಗೆ ಹೋಗ್ತಿದೆ ಸಿಂಗಲ್ ಔಟಿಂಗ್ ಪಾಸ್. ಬರ್ಲಿ ಜೋರ ಚಂಬಳೆ. ಥ್ಯಾಂಕ್ ಯು. ಗುಡುಚಿ ಆಯುರ್ವೇದಿಕ್ ಹೇರ್ ಕೇರ್ ಇವರ ವತಿಯಿಂದ ಪಾರ್ಟಿಸಿಪೇಟ್ ಮಾಡಿದ ಎಲ್ರಿಗೂ ಸಿಗ್ತಾ ಇದೆ ಒಂದು ಗಿಫ್ಟ್ ವೌಚರ್. ಬರ್ಲಿ ಜೋರ ಚಂಬಳೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಕ್ಲೈಮ್ಯಾಕ್ಸ್ ಬಂದ್ಬಿಟ್ಟಿದೀವಿ. ನಾನು ಹೊರಡುವಂತ ಟೈಮ್ ಆಗಿದೆ. ಇಷ್ಟು ಬೇಗ ಹೋಗ್ತಿದ್ದೀರಾ? ಐ ಆಮ್ ಸಾರಿ ಪ್ರೀತಮ್, ನಾನು ಹೋಗ್ತಾ ಇದ್ದೀನಿ. ನೀ ಅನ್ಕೊಂಡ್ರ ಜೊತೆ ಚೆನ್ನಾಗಿರು. ನಂದಿನಿ ಎಕ್ಸಿಟ್ ಆಗ್ಬೇಕ. ಗೆಟ್ ಲಾಸ್ಟ್. ಓಕೆ, ನಂದಿನಿ ಅವರು ಪಾಪ ಹುರ್ಕೊಂಡು ಹೋಗ್ಬಿಟ್ರು. ಇವತ್ತಿನ ಸಂಚಿಕೆ ಮುಗಿಸಿದ್ವಿ. ಇದು ಎಕ್ಸೋ ಯಾರು